ಹಲೋ ಎವ್ರಿವನ್. ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಾ ಇರುವಂತಹ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭರತ್ ಗೌಡ. ಈ ಒಂದು ಇಂಗ್ಲೀಷ್ ಕ್ಲಾಸಸ್ನ ಮುಂದುವರೆದಂತಹ ಭಾಗವಾದ ವೊಕ್ಯಾಬ್ಯುಲರಿ ಮಾಸ್ಟರಿ, ಅಂದರೆ ನಮ್ಮ ವೊಕ್ಯಾಬ್ಯುಲರಿ ಯಾವ ರೀತಿ ಇಂಪ್ರೂವ್ ಆಗಬೇಕಂತ ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳ ಮೂಲಕ ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತಾ ಹೋಗಬೇಕು. ಎಕ್ಸಾಂಪಲ್, ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ. ನ್ಯೂಸ್ ಪೇಪರಲ್ಲಿ ಯಾವುದಾದರೂ ಒಂದು ಪದ ನನಗೆ ಗೊತ್ತಾಗಿಲ್ಲ ಅಂತ ಅಂದರೆ ಆ ಒಂದು ಪದನ ತಗೊಂಡು ಒಂದು ಟೇಬಲ್ನ ರೀತಿಯಲ್ಲಿ ನಾನು ಬರ್ಕೋಬೇಕು. ಯಾವ ರೀತಿ ಟೇಬಲ್ ಅಂತ ಅಂದರೆ ಇಲ್ಲಿದೆಯಲ್ವಾ, ಇಲ್ಲಿ ಕಾಣ್ತಾ ಇರುವಂತಹ ಟೇಬಲ್ನ ರೂಪದಲ್ಲಿ ನೀವು ವರ್ಡ್ಸ್ನ ಬರ್ಕೋಬೇಕಾಗತ್ತೆ. ಎಕ್ಸಾಂಪಲ್, ಒಂದು ವರ್ಡ್ ಇರುತ್ತೆ, ಆ ವರ್ಡ್ನ ಬರ್ಕೊತೀವಿ. ಆ ವರ್ಡ್ನ ಬರ್ಕೊಂಡಾದಂಥ ನಂತರದಲ್ಲಿ ಅದರ ಮೀನಿಂಗ್ನ ಹುಡುಕಬೇಕು. ಸೊ ಯಾವುದರ ಟೆಕ್ನಾಲಜಿ ಆದರೂ ಯೂಸ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಸರ್ಚ್ ಮಾಡಿ ಪರವಾಗಿಲ್ಲ, ಅಥವಾ ಡಿಕ್ಷನರಿ ಸರ್ಚ್ ಮಾಡ್ತೀವಿ ಅಂತಂದರೆ ಡಿಕ್ಷನರಿ ಸರ್ಚ್ ಮಾಡಿ. ಅದಾದ ನಂತರದಲ್ಲಿ ಸಿನಾನಿಮ್ಸ್ ಅಂದರೆ ಏನು? ಸಮನಾರ್ಥಕ ಪದಗಳು. ಒಂದು ಪದದ ಸಮನಾರ್ಥಕ ಪದಗಳಿಗೆ ನಾವು ಸಿನಾನಿಮ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಆ್ಯಂಟೋನಿಮ್ಸ್ ಅಂತ ಅಂದರೆ ಆಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದಗಳು ಅಂತ ಏನು ಕರಿತೀವಿ, ಇದಕ್ಕೆ ನಾವು ಆ್ಯಂಟೋನಿಮ್ಸ್ ಅಂತ ಕರಿತೀವಿ. ಸೊ ಈ ಒಂದೇ ಒಂದು ಟೇಬಲ್ನಲ್ಲಿ ನೀವು ಎಷ್ಟು ರೀತಿಯಾದಂಥ ಕ್ವೆಶನ್ನ ಅಟೆಂಡ್ ಮಾಡ್ಬೋದು ಅಂತ ಅಂದರೆ 4 ರೀತಿಯಾದಂಥ ಕ್ವೆಶನ್ನ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಯಾವ 4 ರೀತಿ ಅಂತ ಕೇಳಿದ್ರೆ, ಸೊ ಮೊದಲನೇದಾಗಿ ನಿಮಗೆ ಸ್ಪೆಲ್ಲಿಂಗ್ ಚೆಕ್ ಕೇಳ್ತಾರೆ, ಆಯಿತಾ? ಸ್ಪೆಲ್ಲಿಂಗ್ ಚೆಕ್, ಈ ವರ್ಡ್ದು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಬರೀ ಇದು ಒಂದ್ರದ್ದೇ ಗೊತ್ತಾಗಲ್ಲ, ಈ ಪದದ್ದು ಗೊತ್ತಾಗುತ್ತೆ ಸ್ಪೆಲ್ಲಿಂಗ್ಗಳು, ಈ ಪದದ್ದು ಗೊತ್ತಾಗುತ್ತೆ, ಈ ಪದದ್ದು ಗೊತ್ತಾಗುತ್ತೆ, ಈ ಪದದ್ದು ಗೊತ್ತಾಗುತ್ತೆ. ಸೊ ಸ್ಪೆಲ್ಲಿಂಗ್ ಚೆಕ್ಗೆ ನೀವು ಪ್ರಿಪೇರ್ ಆಗ್ತಾ ಇರ್ತೀರ ಒಂದೇ ಕಡೆ, ಆಯಿತಾ? ಅದಾದ ಮೇಲೆ ಸಿನಾನಿಮ್ಸ್ ಕೇಳ್ಬೋದು. ಒಂದು ಪದನ ಕೊಟ್ಟು ಅದರ ಮೀನಿಂಗ್ ಏನಪ್ಪ ಅಂತ ಗೊತ್ತಿದ್ದರೆ ನೀವು ಸಮನಾರ್ಥಕ ಪದ ಈಸಿಯಾಗಿ ಕಂಡುಹಿಡಿಬೋದು. ಸೊ ಇಲ್ಲೇ ಸಿನಾನಿಮ್ಸ್ ಕೂಡ ಇರ್ತವೆ. ಇದು 2ನೇ ರೀತಿಯಾದಂಥ ಕ್ವೆಶನ್. 3ನೇ ರೀತಿ ಏನಪ್ಪ? ಆ್ಯಂಟೋನಿಮ್ಸ್, ವಿರುದ್ಧಾರ್ಥಕ ಪದ ಕೇಳ್ತಾರೆ. ಆ ವಿರುದ್ಧಾರ್ಥಕ ಪದನೂ ನೀವು ಬರ್ಕೊಂಡಿರ್ತೀರ. ಅದಾದಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಸೊ ಒಂದು ಮೀನಿಂಗ್ ಕೊಟ್ಟಿರ್ತಾರೆ, ಅದಕ್ಕೆ ಏನಂತ ಕರೀತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಓಪನ್ ಟು ಮೋರ್ ದ್ಯಾನ್ ಒನ್ ಇಂಟರ್ಪ್ರಿಟೇಷನ್, ಈಕ್ವಿವೋಕಲ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ವಾ? ಅಥವಾ ಟು ಕಾಸ್ ಟು ಹ್ಯಾಪನ್ ಸಡನ್ಲಿ, ಪ್ರೆಸಿಪಿಟೇಟ್, ಅಥವಾ ಶೋಯಿಂಗ್ ಗ್ರೇಟ್ ನಾಲೆಡ್ಜ್, ಈ ರೀತಿ ಕೊಟ್ಬಿಟ್ಟು ಇದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಕೇಳ್ತಾರೆ. ಎರುಡೈಟ್ ಅಂತ ಕರಿತೀವಿ ನಾವು. ಇದೇ ತಾನೇ ನಿಮ್ಮ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಎಸ್. ಸೊ ಈ ಒಂದೇ ಒಂದು ಟೇಬಲ್ನಲ್ಲಿ ನೀವು 4 ರೀತಿಯಾದಂಥ ಕ್ವೆಶನ್ನ ಅಟೆಂಡ್ ಮಾಡ್ಬೋದು. ಹೌ ಮೆನಿ ಕ್ವೆಶನ್ಸ್? ಹೌ ಮೆನಿ ಟೈಪ್ ಆಫ್ ಕ್ವೆಶನ್? 4 ಟೈಪ್ಸ್. ಯಾವ್ಯಾವುದು 4 ಟೈಪ್ಸ್? ಒಂದು ಸಿನಾನಿಮ್ಸ್ ಕೇಳ್ಬೋದು, ಒಂದು ಆ್ಯಂಟೋನಿಮ್ಸ್ ಕೇಳ್ಬೋದು, ಅಥವಾ ಇನ್ನೊಂದು ಸ್ಪೆಲ್ಲಿಂಗ್ ಚೆಕ್ ಕೇಳ್ಬೋದು, ಇಲ್ಲ ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಕೇಳ್ಬೋದು. ಓಕೆ. ಸೊ ಒಂದೇ ಟೇಬಲ್ನಲ್ಲಿ ನೀವು 4 ರೀತಿಯಾದಂಥ ಕ್ವೆಶನ್ಗೆ ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ಈ ಒಂದು ತರಗತಿಯಲ್ಲಿ ಕೆಲವೊಂದು ಕಾಂಪ್ಲೆಕ್ಸ್ ವರ್ಡ್ಸ್ನ, ಇದೆಲ್ಲ ಕಾಂಪ್ಲೆಕ್ಸ್ ವರ್ಡ್ಸ್ ಅನ್ನೋದಕ್ಕಿಂತ ಇವೆಲ್ಲನೂ PYQ ವರ್ಡ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಇಲ್ಲಿ ಏನು ಕಂಬೈನ್ ಮಾಡಿದ್ದೀನಿ ಅಥವಾ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದೀನಿ, ಕನ್ಸಾಲಿಡೇಟ್ ಮಾಡಿದ್ದೀನಿ. ಈ ವರ್ಡ್ಸ್ ಎಲ್ಲ ಒಂದು ರೀತಿಯಾದಂಥ PYQs, ನಾಟ್ ಓನ್ಲಿ ಫ್ರಮ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್, ಹಲವಾರು ಗೌರ್ಮೆಂಟ್ ಎಕ್ಸಾಮ್ಸ್ನ ಕಂಬೈನ್ ಮಾಡಿ ಕನ್ಸಾಲಿಡೇಟ್ ಮಾಡಿರುವಂತಹ ಒಂದು ಲಿಸ್ಟ್ ಇದೆ. ಓಕೆ, ಇಟ್ ಈಸ್ ಅ ಕಂಪೈಲೇಷನ್ ಆಫ್ ಆಲ್ ದ PYQ ವರ್ಡ್ಸ್. ಇದನ್ನು ಚೆನ್ನಾಗಿ ಓದ್ಕೊಂಡ್ರೆ ಯು ವಿಲ್ ಹ್ಯಾವ್ ಅ ಡೀಸೆಂಟ್ ಅಮೌಂಟ್ ಆಫ್ ನಾಲೆಡ್ಜ್ ಬೇಸ್ಡ್ ಆನ್ PYQs. ಓಕೆ. ಸೊ PYQs ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಒಂದು ಸರಿ ವೇಗ್ ಅಂತ ಕೊಟ್ಟರೆ ಇನ್ನೊಂದು ಸರಿ ಆಂಬಿಗ್ಯೂಯಸ್ ಅಂತ ಕೊಡ್ತಾರೆ, ಒಂದು ಸರಿ ಕ್ಲಿಯರ್ ಅಂತ ಕೊಟ್ಟರೆ ಇನ್ನೊಂದು ಸರಿ ಎಕ್ಸ್ಪ್ಲಿಸಿಟ್ ಅಂತ ಕೊಡ್ತಾರೆ, ಆಯಿತಾ? ಸೊ ಒಂದೊಂದಾಗೆ ನೋಡ್ಕೊತಾ ಹೋಗೋಣ, ಯಾವುದರ ಮೀನಿಂಗ್ ಏನು ಅಂತ, ಯಾವುದರ ಅರ್ಥ ಏನು ಅಂತ ನೋಡ್ಕೊತಾ ಹೋಗೋಣ. ಎಸ್.
ಸೊ ಈಕ್ವಿವೋಕಲ್ ಆಯಿತು. ಎರುಡೈಟ್. ಎರುಡೈಟ್ ಅಂತ ಅಂದರೆ ಹ್ಯಾವಿಂಗ್ ಆರ್ ಶೋಯಿಂಗ್ ಗ್ರೇಟ್ ನಾಲೆಡ್ಜ್, ಅತಿಯಾದ ನಾಲೆಡ್ಜ್ ಇರುವಂತಹವ್ರನ್ನ ನಾವು ಎರುಡೈಟ್ ಅಂತ ಅಂತೀವಿ. ಓಕೆ, ತುಂಬ ಬುದ್ಧಿವಂತ, ಈಸ್ ಅ ಜೀನಿಯಸ್, ಅದನ್ನು ನಾವು ಎರುಡೈಟ್ ಅಂತ ಅಂತೀವಿ. ಇದಕ್ಕೆ ಸಿನಾನಿಮ್ ಏನಾಗ್ಬೋದು? ಸ್ಕಾಲರ್ಲಿ ಆಗುತ್ತೆ, ಲರ್ನ್ಡ್ ಆಗುತ್ತೆ. ಸ್ಕಾಲರ್ಲಿ, ಯಾವಾಗ ನಾವು ಸ್ಕಾಲರ್ ಅಂತೀವಿ, ಅ ಗ್ರೇಟ್ ಸ್ಕಾಲರ್, ಇಟ್ ಈಸ್ ನಥಿಂಗ್ ಬಟ್ ಎರುಡೈಟ್. ಅದಕ್ಕೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಇಗ್ನೋರೆಂಟ್ ಅಥವಾ ಅನ್ಎಜುಕೇಟೆಡ್. ಇಲ್ಲಿ ಎಜುಕೇಟೆಡ್ ಕೂಡ ಆಗುತ್ತೆ, ಎಡುಕೇಟೆಡ್, ಕ್ವಾಲಿಫೈಡ್, ಇದೆಲ್ಲ ಎರುಡೈಟ್ಗೆ ಸಿನಾನಿಮ್ಸ್ ಆಗುತ್ತೆ, ಅಂದರೆ ಸಮನಾರ್ಥಕ ಪದಗಳಾಗುತ್ತೆ. ವಿರುದ್ಧಾರ್ಥಕ ಪದ ಅಂದರೆ ಇಗ್ನೋರೆಂಟ್, ಅನ್ಎಜುಕೇಟೆಡ್ ಆಗುತ್ತೆ. ಪ್ರೆಸಿಪಿಟೇಟ್. ಓಕೆ, ನೆಕ್ಸ್ಟ್ ವರ್ಡು ಪ್ರೆಸಿಪಿಟೇಟ್ ಇದೆ. ಸೊ ಪ್ರೆಸಿಪಿಟೇಟ್ ಅಂತ ಅಂದರೆ ಟು ಹ್ಯಾಪನ್ ಸಡನ್ಲಿ. ಸೊ ಇಟ್ ಪ್ರೆಸಿಪಿಟೇಟೆಡ್ ಇನ್ ಟು ದಿಸ್ ಸಿಚುವೇಶನ್. ಆಯಿತಾ? ಈ ಎಲ್ಲ ಪ್ರೊಟೆಸ್ಟ್ ಆಗ್ತಾ ಇರೋದ್ರಿಂದ ಏನೋ ಒಂದು ಕಾರ್ಯ ಆಯಿತು. ಸೊ ಇಟ್ ಪ್ರೆಸಿಪಿಟೇಟೆಡ್, ಆಲ್ ದಿ ಪ್ರೊಟೆಸ್ಟ್ ಪ್ರೆಸಿಪಿಟೇಟೆಡ್ ಟು ಫಾರ್ಮ್ ದಿಸ್ ರಿಸಲ್ಟ್. ಆಯಿತಾ? ಟು ಕಾಸ್ ಆರ್ ಟು ಹ್ಯಾಪನ್ ಸಡನ್ಲಿ ಅಂತ ಅರ್ಥ ಬರುತ್ತೆ. ಇದಕ್ಕೆ ಸಿನಾನಿಮ್ ಏನಾಗುತ್ತೆ? ಟ್ರಿಗರ್, ಹೇಸ್ಟನ್, ವೃದ್ಧಿ ಮಾಡುವಂಥದ್ದು. ಅದರ ಒಂದು ಪೇಸ್ ಅಂದರೆ ಅದರ ಒಂದು ಸ್ಪೀಡ್ನ ಇನ್ಕ್ರೀಸ್ ಮಾಡುವಂಥದ್ದಕ್ಕೆ ನಾವು ಟ್ರಿಗರ್ ಅಂತ ಕರಿತೀವಿ. ಎಕ್ಸಾಂಪಲ್, ಒಂದು ಬಾಂಬ್ ಬಿದ್ದರೆ ಒಂದು ಇಟ್ ಪ್ರಿಸಿಪಿಟೇಟೆಡ್ ಇಂಟು ಆ್ಯನ್ ಅರ್ಥ್ಕ್ವೇಕ್. ಒಂದು ಅರ್ಥ್ಕ್ವೇಕ್ಗೆ ಟ್ರಿಗರ್ ಮಾಡ್ತು ಒಂದು ಬಾಂಬು ಅಂತ ಅರ್ಥ. ಆಯಿತಾ? ಸೊ ಇದರ ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಹಿಂಡರ್ ಅಥವಾ ಡಿಲೇ ಮಾಡುವಂಥದ್ದು. ಸಿನಾನಿಮ್, ಇನ್ನೊಂದು ಸಿನಾನಿಮ್ ಅಂದರೆ ಫಾಸ್ಟನ್ ಕೂಡ ಆಗುತ್ತೆ, ಫಾಸನ್. ಓಕೆ, ಫಾಸ್ಟನ್ ಅಂತಲೂ ಸಹ ಸಿನಾನಿಮ್ ಆಗತ್ತೆ. ಮತ್ತೊಂದು ವರ್ಡ್ ನೋಡಿ, ವೆಸಿಲೇಟ್. ಎಸ್, ವೆಸಿಲೇಟ್. ವೆಸಿಲೇಟ್ ಅಂತ ಅಂದರೆ ಟು ವೇವರ್ ಬಿಟ್ವೀನ್ ಒಪಿನಿಯನ್ಸ್. ಸೊ ಈ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಆಯಿತಾ? ಏನು ಮಾಡ್ತಾ ಇರ್ತಾರೆ, ಆ ಕಡೆ ಇಲ್ಲಿ ನೋಡ್ಲಾ ಅಥವಾ ಇದನ್ನು ನೋಡ್ಲಾ, ಇದು ಕರೆಕ್ಟಾ ಅಂತ ಇದು ಮಾಡೋದು. ಒಪಿನಿಯನ್ಸ್ ಮಧ್ಯ ಆ ಕಡೆ ಈ ಕಡೆ ಮಾಡುವಂಥದ್ದಕ್ಕೆ ನಾವು ವ್ಯಾಸಿಲೇಟ್ ಅಂತ ಅಂತೀವಿ. ಸೊ ಇದರ ಸಮನಾರ್ಥಕ ಪದ ಏನಾಗುತ್ತೆ? ಡಿತ್ತರ್ ಅಂತ ಯೂಸ್ ಮಾಡ್ತೀವಿ. ಇಟ್ ವಾಸ್ ಅ PYQ. ಸೊ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಂದರೆ ಡಿತ್ತರ್ ಅಂದರೆ ಟು ವೇವರ್ ಬಿಟ್ವೀನ್ ಒಪಿನಿಯನ್ಸ್. ಈ ಒಪಿನಿಯನು ಕರೆಕ್ಟ್ ಅನಿಸ್ತಾ ಇದೆ, ಈ ಒಪಿನಿಯನು ಕರೆಕ್ಟ್ ಅನಿಸ್ತಾ ಇದೆ. ಇದಕ್ಕೆ ನಾನು ವ್ಯಾಸಿಲೇಟ್ ಅಂತ ಅಂತೀವಿ ಅಥವಾ ಡಿತ್ತರ್ ಅಂತ ಕೂಡ ಅಂತೀವಿ. ಇದರ ಆಪೋಸಿಟ್ ಅಂದರೆ ಆ್ಯಂಟೋನಿಮ್ಸ್ ಏನಾಗುತ್ತೆ? ಡಿಸೈಡ್ ಅಥವಾ ರೆಸಲ್ಯೂಟ್. ಒಂದು ಒಪಿನಿಯನ್ಗೆ ಸ್ಟಿಕ್ ಆನ್ ಮಾಡು, ಡಿಸೈಡ್ ಮಾಡು. ಓಕೆ, ಡಿಸೈಡ್, ರೆಸಲ್ಯೂಟ್ ಆಪೋಸಿಟ್ ವರ್ಡ್ ಆಗತ್ತೆ. ಓಕೆ, ಸೊ ಈ ರೀತಿಯಾಗಿ ಟೇಬಲ್ನ ಮಾಡಿ ನಾವು ಚೆನ್ನಾಗಿ ಆನ್ಸರ್ನ ಮಾಡೋದು ಕಲಿತ್ರೆ ವೊಕ್ಯಾಬುಲರಿ ಡೀಸೆಂಟಾಗಿ ಇಂಪ್ರೂವ್ ಆಗತ್ತೆ. ಅಡಲ್ಟ್ರೇಟ್ ಅಂತ ಅಂದರೆ ಕಂಟ್ಯಾಮಿನೇಟ್ ಮಾಡುವಂಥದ್ದು ಅಥವಾ ಟು ಮೇಕ್ ಇಂಪ್ಯೂರ್ ಬೈ ಆ್ಯಡಿಂಗ್ ಸಬ್ಸ್ಟೆನ್ಸಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ರೈಸ್ ಇತ್ತು ಅಂದ್ಕೊಳ್ಳಿ, ಆ ರೈಸಲ್ಲಿ ನಾವು ಕಲ್ಲುಗಳನ್ನ ಮಿಕ್ಸ್ ಮಾಡಿಬಿಡ್ತೀವಿ. ಯಾಕೆ ಮಿಕ್ಸ್ ಮಾಡ್ತಾರೆ ಕಲ್ಲುಗಳನ್ನ? ಬಿಕಾಸ್ ವೆಯ್ಟ್ ಜಾಸ್ತಿ ಬರಲಿ ಅಂತ. ಸೊ ಕಲ್ಲುಗಳನ್ನ ಹಾಕಿದಾಗ ಅದು ಇಂಪ್ಯೂರ್ ಆಗುತ್ತೆ, ಪ್ಯೂರ್ ಇರಲ್ಲ, ಇಂಪ್ಯೂರ್ ಆಗುತ್ತೆ. ಓಕೆ, ಸೊ ಆಯಿಲ್ಗೆ ಡಾಲ್ಡಾ ವನಸ್ಪತಿ ಮಿಕ್ಸ್ ಮಾಡೋದು ಈ ರೀತಿ ಎಲ್ಲ ಆಗುತ್ತಲ್ವಾ. ಸೊ ಇದನ್ನೆಲ್ಲ ನಾವು ಅಡಲ್ಟ್ರೇಷನ್ ಅಂತ ಕರಿತೀವಿ. ಓಕೆ, ಅಕ್ಕಿಗೆ ಪ್ಲಾಸ್ಟಿಕ್ ಹಾಕೋದು, ಅಕ್ಕಿಗೆ ಕಲ್ಲನ್ನ ಹಾಕೋದು, ಆಮೇಲೆ ಕಾಫಿ ಪೌಡರ್ ಜೊತೆಗೆ ಹುಣಸೆ ಬೀಜ ಹಾಕೋದು, ಇದೆಲ್ಲ ಏನು? ಇದೆಲ್ಲ ಅಡಲ್ಟ್ರೇಷನ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಇದಕ್ಕೆ ಸಮನಾರ್ಥಕ ಪದ ಏನಾಗುತ್ತೆ? ಕಂಟ್ಯಾಮಿನೇಷನ್ ಆಗುತ್ತೆ ಅಥವಾ ಟೇಂಟ್ ಅಂತ ಆಗುತ್ತೆ. ಟೇಂಟ್ ಅಂದರೂ ಅದೇ ಅರ್ಥ. ಇದಕ್ಕೆ ಉಲ್ಟಾ, ಆಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದ ಪ್ಯೂರಿಫೈ ಅಥವಾ ರಿಫೈನ್ ಮಾಡುವಂಥದ್ದು. ಅಡಲ್ಟ್ರೇಷನಿಂದ ರಿಫೈನ್ ಮಾಡಿದ್ರೆ ನಮಗೆ ಪ್ಯೂರ್ ಸಬ್ಸ್ಟೆನ್ಸಸ್ ಸಿಗುತ್ತೆ. ಇದು ಇದರ ಅರ್ಥ ಆಗತ್ತೆ. ಅದೇ ರೀತಿ ಒಡಾಷಿಯಸ್. ಹೌ ಒಡಾಷಿಯಸ್ ಆರ್ ಯು ಅಂತ ಕೇಳ್ತೀವಿ.
ಅಡ್ಯಾಷಿಯಸ್ ಅಂತ ಅಂದರೆ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡುವವ್ರನ್ನ ನಾವು ಅಡ್ಯಾಷಿಯಸ್ ಅಂತ ಕರಿತೀವಿ. ಸೊ ಈ ಲೈಕ್ಸ್ ಟು ಟೇಕ್ ರಿಸ್ಕ್ಸ್. ಸೊ ರಿಸ್ಕ್ಸ್ನ ತಗೊಳ್ಳೋದಕ್ಕೆ ಇಷ್ಟ ಇರೋರನ್ನ ನಾವು ಅಡ್ಯಾಷಿಯಸ್ ಅಂತ ಕರಿತೀವಿ. ಓಕೆ, ಸಮನಾರ್ಥಕ ಪದ ಬೋಲ್ಡ್ ಆಗುತ್ತೆ. ಸೊ ರಿಸ್ಕ್ನ ತಗೋತಿದ್ದೀವಿ ಅಂತಂದರೆ ಐ ಆಮ್ ಬೋಲ್ಡ್ ಅಂತ ಅರ್ಥ, ಡೇರಿಂಗ್ ಅಂತ ಅರ್ಥ. ಬೋಲ್ಡ್, ಡೇರಿಂಗ್. ಅದಕ್ಕೆ ಉಲ್ಟಾ ವಿರುದ್ಧಾರ್ಥಕ ಪದ ಅಂದರೆ ಟಿಮಿಡ್, ಹೆದ್ರು ಪುಕ್ಲ, ಅಥವಾ ಕಾಶಿಯಸ್, ತುಂಬ ಕೇರ್ಫುಲ್ಲಾಗಿ ನಾನು ರಿಸ್ಕ್ ತಗೋತೀನಿ, ಕಾಶಿಯಸ್ ಅಂತ ಕರಿತೀವಿ. ಓಕೆ, ಅಡ್ಯಾಷಿಯಸ್ಗೆ ಆಪೋಸಿಟ್ ವರ್ಡು ಕಾಶಿಯಸ್ ಅಥವಾ ಟಿಮಿಡ್. ಟಿಮಿಡ್ ಅಂದರೆ ಹೆದರು ಪುಕ್ಕಲ. ಓಕೆನಾ? ಅದಾದಮೇಲೆ ಕೊರಾಬರೇಟ್. ಕೊರಾಬರೇಟ್ ಅಂದರೆ ಏನು? ಕೊರಾಬರೇಟ್ ಅಂತಂದರೆ ಒಂದು ಎವಿಡೆನ್ಸ್ನ ಕೊಡೋದು. ನಾನು ಹೇಳ್ತಾ ಇದ್ದೀನಿ ಈ ಇಂಗ್ಲೀಷ್ ಕ್ಲಾಸ್ ತುಂಬ ಯೂಸ್ ಆಗುತ್ತೆ ಅಂತ. ಹೌ ವಿಲ್ ಐ ಕೊರಾಬರೇಟ್? ಯಾವ ರೀತಿ ಎವಿಡೆನ್ಸ್ ಕೊಡ್ತೀನಿ? ಬಿಕಾಸ್ ಇದೆಲ್ಲ ವರ್ಡ್ಸ್ ಏನಿದೆ ಇದೆಲ್ಲ PYQs ಅಂತ. ದಿಸ್ ಈಸ್ ಮೈ ಎವಿಡೆನ್ಸ್ ಫಾರ್ ಯು. ಅದನ್ನು ನಾನು ಕೊರಾಬರೇಟ್ ಅಂತ ಅಂತೀನಿ. ಕೊರಾಬರೇಟ್. ಓಕೆ, ಕೊರಾಬರೇಟ್ ಅಂತ ಅಂದರೆ ಏನು? ಟು ಕನ್ಫರ್ಮ್ ಆರ್ ಗಿವ್ ಸಪೋರ್ಟ್ ಟು, ಒಂದು ಎವಿಡೆನ್ಸ್ ಕೊಡು ಇದಕ್ಕೆ ಅಂತ. ಕೊರಾಬರೇಟ್. ಇದಕ್ಕೆ ಸಮನಾರ್ಥಕ ಪದ ವೆರಿಫೈ ಅಥವಾ ವ್ಯಾಲಿಡೇಟ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು, ಸಿನಾನಿಮ್. ಅದೇ ಇದಕ್ಕೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಕಾಂಟ್ರಡಿಕ್ಟ್ ಅಥವಾ ಡಿನೈ ಮಾಡುವಂಥದ್ದು. ಡಿನೈ ಮಾಡು, ಕಾಂಟ್ರಡಿಕ್ಟ್ ಮಾಡು, ಇದು ನನ್ನ ವಿರುದ್ಧಾರ್ಥಕ ಪದ ಆಗತ್ತೆ. ಎಸ್ ಎಸ್. ಮ್ಯಾಲಿಯಬಲ್. ಮ್ಯಾಲಿಯಬಲ್ ಅಂತ ಅಂದರೆ ಏನು? ಮ್ಯಾಲಿಯಬಲ್ ಅಂತ ಅಂದರೆ ಈಸಿಯಾಗಿ ಶೇಪ್ ಮಾಡ್ಬೋದು, ಒಂದು ಶೇಪ್ನ ಈಸಿಯಾಗಿ ಕೊಡ್ಬೋದು. ಸೊ ಗೋಲ್ಡು ಮ್ಯಾಲಿಯಬಲ್ ಅಂತ ಕರಿತೀವಿ. ಯಾಕೆ ಗೋಲ್ಡ್ನ ಮ್ಯಾಲಿಯಬಲ್ ಅಂತ ಕರಿತೀವಿ ಅಂತಂದರೆ ಗೋಲ್ಡ್ನ ತಟ್ಟಿ ಏನು ಮಾಡ್ಬೋದು? ಪ್ಲೇಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದರಿಂದ ಯಾವುದೇ ಡಿಸೈನ್ನ ಬೇಕಾದರೂ ನಾವು ಮಾಡ್ಬೋದು. ಅದಕ್ಕೆ ನಾವು ಮ್ಯಾಲಿಯಬಲ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಫ್ಲೆಕ್ಸಿಬಲ್ ಅಂತ ಆಗುತ್ತೆ, ಪ್ಲಯಬಲ್ ಅಂತ ಆಗುತ್ತೆ, ಅಡ್ಯಾಪ್ಟಬಲ್ ಅಂತ ಆಗುತ್ತೆ. ಇನ್ನೊಂದು ವರ್ಡ್ ಫ್ಲೆಕ್ಸಿಬಲ್ ಕೂಡ ಆಗುತ್ತೆ. ಏನು ವರ್ಡ್? ಫ್ಲೆಕ್ಸಿಬಲ್ ಕೂಡ ಆಗುತ್ತೆ. ಇದಕ್ಕೆ ವಿರುದ್ಧಾರ್ಥಕ ಪದ ರಿಜಿಡ್ ಅಥವಾ ಇನ್ಫ್ಲೆಕ್ಸಿಬಲ್. ಓಕೆ, ಇನ್ಫ್ಲೆಕ್ಸಿಬಲ್ ಅಂತ ಆಗುತ್ತೆ. ಇದೇ ರೀತಿ ಇನ್ನೊಂದು ಪದ ಪ್ರಿವ್ಯಾರಿಕೇಟ್. ಪ್ರಿವ್ಯಾರಿಕೇಟ್ ಅಂದರೆ ಏನಪ್ಪ ಅಂದರೆ ಟು ಸ್ಪೀಕ್ ಆರ್ ಆ್ಯಕ್ಟ್ ಇನ್ ಎನ್ ಇವೇಸಿವ್ ವೇ. ಸೊ ಯಾವುದಾದ್ರೂ ನಾನು ಕ್ವೆಶನ್ ಕೇಳಿದಾಗ ಅದರಿಂದ ತಪ್ಪಿಸ್ಕೊಳ್ಳೋ ಥರ ಆನ್ಸರ್ ಮಾಡುವಂಥದ್ದು, ಅದರಿಂದ ಜಾರ್ಕೊಳ್ಳೋ ರೀತಿಯಲ್ಲಿ ಆನ್ಸರ್ನ ಮಾಡುವಂಥದ್ದು. ಓಕೆ, ನನಗೇನೋ ಗೊತ್ತಾಗ್ತಿಲ್ಲ, ಇನ್ನೊಂದು ಸರಿ ರಿಪೀಟ್ ಮಾಡಿ, ಹೌದಾ ನಂಗೆ ಗೊತ್ತೇ ಇರಲಿಲ್ಲ, ಈ ರೀತಿಯಾಗಿ ಆನ್ಸರ್ನ ಮಾಡುವಂಥದ್ದು. ಇದಕ್ಕೆ ನಾವು ಪ್ರಿವ್ಯಾರಿಕೇಟ್ ಅಂತ ಅಂತೀವಿ, ಪ್ರಿವ್ಯಾರಿಕೇಟ್. ಇದಕ್ಕೆ ಸಮನಾರ್ಥಕ ಪದ ಈಕ್ವಿವೋಕೇಟ್. ನಂಗೆ ಇದು ಸರಿ ಅನಿಸ್ತಾ ಇದೆ, ಇದು ಸರಿ ಅನಿಸ್ತಾ ಇದೆ, ಬಟ್ ನನಗೆ ಯಾವುದು ಅಂತ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ, ಈಕ್ವಿವೋಕೇಟ್. ಓಕೆ, ಅದೇ ರೀತಿ ಇನ್ನೊಂದು ಹೆಡ್ಜ್ ಅಂತ ಕೂಡ ಕರಿತೀವಿ, ಹೆಡ್ಜ್. ಇದಕ್ಕೆ ವಿರುದ್ಧಾರ್ಥಕ ಪದ ಹಾನೆಸ್ಟ್ ಅಥವಾ ಡೈರೆಕ್ಟ್ ಅಂತ ನಾವು ಕರಿತೀವಿ. ಹಾನೆಸ್ಟ್ ಆಗಿದ್ದರೆ ಅಥವಾ ಡೈರೆಕ್ಟ್ ಆಗಿದ್ದರೆ ಯಾವುದಕ್ಕೆ ಆ್ಯಂಟೋನಿಮ್ ಆಗುತ್ತೆ, ಯಾವುದಕ್ಕೆ ವಿರುದ್ಧಾರ್ಥಕ ಪದ ಆಗುತ್ತೆ? ಪ್ರಿವ್ಯಾರಿಕೇಟ್ಗೆ ವಿರುದ್ಧಾರ್ಥಕ ಪದ ಆಗತ್ತೆ. ಅದೇ ರೀತಿ ಸ್ಪೇಷಿಯಸ್ ಅಂತ ಅಂದರೆ ಏನು? ಸ್ಪೇಷಿಯಸ್ ಅಂದರೆ ತುಂಬ ಜಾಗ ಇರುವಂಥದ್ದು. ಇದು ಸ್ಪೇಷಿಯಸ್ ಅಲ್ಲ, ಸ್ಪೇಷಿಯಸ್. ಸ್ಪೇಷಿಯಸ್ ಬೇರೆ, ಸ್ಪೇಷಿಯಸ್ ಬೇರೆ. ಜಾಗ ಎಲ್ಲಿದೆ? ಎಸ್, ಇಲ್ಲಿದೆ. ಸ್ಪೇಷಿಯಸ್ ಅಂದರೆ ಏನು? ಈ ಸ್ಪೇಷಿಯಸ್ ಅಂದರೆ ತುಂಬ ಜಾಗ ಇರುವಂಥದ್ದು, ಸ್ಪೇಷಿಯಸ್ ಅಂತ ಕರಿತೀವಿ. ಬಟ್ ಇಲ್ಲಿರುವಂಥದ್ದು ಸ್ಪೇಷಿಯಸ್. ಇದರ ಮೀನಿಂಗ್ ಏನು? ಪ್ಲಾಸಿಬಲ್ ಬಟ್ ಆ್ಯಕ್ಚುಲಿ ರಾಂಗ್. ಮಾಡೋಕ್ಕಾಗತ್ತೆ ಅಥವಾ ನಂಬಕ್ಕಾಗತ್ತೆ, ಬಟ್ ಆದರೆ ತಪ್ಪಿದೆ ಅಂತ ಅರ್ಥ. ಸ್ಪೇಷಿಯಸ್, ಸ್ಪೇಷಿಯಸ್ ಅಲ್ಲ, ಸ್ಪೇಷಿಯಸ್. ಸ್ಪೇಷಿಯಸ್ ಅಂದರೆ ತುಂಬ ಜಾಗ ಇರುವಂಥದ್ದು. ಸ್ಪೇಷಿಯಸ್ ಅಂತ ಅಂದರೆ ನಂಬೋ ರೀತಿ ಇದೆ, ಆದರೆ ತಪ್ಪು. ಎಕ್ಸಾಂಪಲ್ ಅಥವಾ ಏನು ಸಿನಾನಿಮ್ಸ್ ಅಂದರೆ ಸಮನಾರ್ಥಕ ಪದ ಏನಾಗುತ್ತೆ? ಮಿಸ್ಲೀಡಿಂಗ್ ಆಗುತ್ತೆ ಅಥವಾ ಫಾಲ್ಸ್ ಅಂತ ಬರುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಸಿನಾನಿಮ್ಸ್.
ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಜೆನ್ಯೂನ್, ವ್ಯಾಲಿಡ್, ಇದು ನಿಮ್ಮ ವಿರುದ್ಧಾರ್ಥಕ ಪದ ಆಗತ್ತೆ. ಸೊ ಇದೇ ರೀತಿ ಇನ್ನಷ್ಟು ಪದಗಳನ್ನ ನಾವು ನೋಡೋಣ. ವೆರಾಸಿಟಿ. ಏನು ವೆರಾಸಿಟಿ ಅಂದರೆ? ವೆರಾಸಿಟಿ ಅಂದರೆ ಎಷ್ಟು ಸತ್ಯ ಇದೆ. ಚೆಕ್ ದ ವೆರಾಸಿಟಿ ಆಫ್ ದಿ ಡಾಕ್ಯುಮೆಂಟ್ಸ್. ಆ ಡಾಕ್ಯುಮೆಂಟ್ಸ್ ನಿಜ, ಅಕ್ಯುರೇಟ್ ಆಗಿದೆಯಾ ಅಥವಾ ಫ್ಯಾಕ್ಟ್ಸಿಂದ ಕನ್ಫರ್ಮ್ ಆಗಿದೆಯಾ, ಇದನ್ನು ನಾವು ವೆರಾಸಿಟಿ ಅಂತ ಕರಿತೀವಿ. ಅಥವಾ ಟ್ರೂತ್ಫುಲ್ನೆಸ್ ಅಂತ ಕರಿತೀವಿ. ವಾಟ್ ಈಸ್ ದ ವೆರಾಸಿಟಿ ಆಫ್ ಯುವರ್ ಟಾಕ್ಸ್ ಅಂದರೆ ನೀನು ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ಅರ್ಥ. ವೆರಾಸಿಟಿ ಅಂದರೆ ಸತ್ಯತೆ ಅನ್ಬೋದು. ಓಕೆ, ಸತ್ಯತೆ. ಸೊ ಕನ್ಫಾರ್ಮಿಟಿ ಟು ಫ್ಯಾಕ್ಟ್ಸ್ ಆರ್ ಅಕ್ಯುರಸಿ. ಇದಕ್ಕೆ ಸಿನಾನಿಮ್ಸ್, ಸಮನಾರ್ಥಕ ಪದಗಳು ಟ್ರೂತ್ಫುಲ್ನೆಸ್, ಫಿಡೆಲಿಟಿ. ವಿರುದ್ಧಾರ್ಥಕ ಪದಗಳು ಅಂತ ಬಂದರೆ ಡಿಸೈಟ್ ಮತ್ತು ಫಾಲ್ಸಿಟಿ. ಡಿಸೀಟ್ ಅಂತ ಕರಿತೀವಿ ಮತ್ತು ಫಾಲ್ಸಿಟಿ ಅಂತ ಕೂಡ ಕರಿತೀವಿ ವಿರುದ್ಧಾರ್ಥಕ ಪದ. ಅದೇ ರೀತಿ ಇಂಟ್ರಾನ್ಸಿಜೆಂಟ್ ಅಂತ ಅಂದರೆ ಅನ್ವಿಲ್ಲಿಂಗ್ ಟು ಚೇಂಜ್ ವ್ಯೂಸ್. ಅಂದರೆ ಅವರು ರಿಜಿಡ್ ಇರ್ತಾರೆ, ಫ್ಲೆಕ್ಸಿಬಲ್ ಇರಲ್ಲ. ಏನಾದರೂ ಅಂದ್ಕೊಂಬಿಟ್ರೆ ಅದರಿಂದ ಅವ್ರು ಈಚೆಗೆ ಬರಲ್ಲ, ಇದೇ ಸತ್ಯ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಅವ್ರನ್ನ ವಾಪಸ್ ಈ ಕಡೆಗೆ ಕರ್ಕೊಬರೋದು ತುಂಬ ಕಷ್ಟ ಆಗುತ್ತೆ. ಇದನ್ನು ನಾವು ಇಂಟ್ರಾನ್ಸಿಜೆಂಟ್ ಅಂತ ಬಳಸ್ತೀವಿ. ಅವ್ರು ಚೇಂಜೇ ಆಗಲ್ಲ, ಅವ್ರ ಒಪಿನಿಯನ್ ಕೂಡ ಚೇಂಜ್ ಆಗಲ್ಲ. ಒಬ್ಬ ವ್ಯಕ್ತಿ ಈ ರೀತಿ ಅಂತ ಅವ್ರಿಗೆ ಅನಿಸಿದ್ರೆ ಅದು ಚೇಂಜೇ ಆಗದೆ ಇರೋದಕ್ಕೆ ಇಂಟ್ರಾನ್ಸಿಜೆಂಟ್ ಅಂತ ನಾವು ಕರಿತೀವಿ. ಇದಕ್ಕೆ ಸಮನಾರ್ಥಕ ಪದ ಬೇಕು ಅಂತಂದರೆ ಅನ್ಕಾಂಪ್ರಮೈಸಿಂಗ್ ಅಥವಾ ಇನ್ಫ್ಲೆಕ್ಸಿಬಲ್. ಓಕೆ, ವೆರಿ ರಿಜಿಡ್ ಕೂಡ ಆಗುತ್ತೆ. ಏನಾಗುತ್ತೆ? ರಿಜಿಡ್ ಕೂಡ ಸಿನಾನಿಮ್ ಆಗತ್ತೆ. ಇದಕ್ಕೆ ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಏನು? ಫ್ಲೆಕ್ಸಿಬಲ್ ಅಥವಾ ಕಂಪ್ಲಯಂಟ್ ಈಸ್ ಯೋರ್ ವಿರುದ್ಧಾರ್ಥಕ ಪದ, ಅಂದರೆ ಆ್ಯಂಟೋನಿಮ್ ಆಗತ್ತೆ. ಓಕೆನಾ? ಎಸ್. ಇಂಕೋಯೇಟ್. ಈ ಇಂಕೋಯೇಟ್ ಅಂದರೆ ಏನು? ಇಂಕೋಯೇಟ್ ಅಂತಂದರೆ ಜಸ್ಟ್ ಬಿಗನ್ ಅಂತ, ಇನ್ನು ಫುಲ್ ಆಗಿಲ್ಲ, ಇವಾಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿದೆ. ಇಂಕೋಯೇಟ್ ಇವಾಗ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಇಂಕೋಯೇಟ್ ಅಂತ ಅಂತೀವಿ. ಅದಕ್ಕೆ ಸಿನಾನಿಮ್ ಏನು? ನೇಸೆಂಟ್ ಅಥವಾ ರೂಡಿಮೆಂಟರಿ, ಇವಾಗ ಜಸ್ಟ್ ಫಾರ್ಮ್ ಆಗ್ತಾ ಇದೆ, ಇದಕ್ಕೆ ನಾವು ನೇಸೆಂಟ್ ಅಂತ ಅಂತೀವಿ. ನೇಸೆಂಟ್ ಸ್ಟಾರ್ಸ್ ಅಂತ ಅಂದರೆ ಸ್ಟಾರ್ಸ್ ಇವಾಗ ಫಾರ್ಮ್ ಆಗಿರುವಂತಹ ಸ್ಟಾರ್ಸ್ ಅಂತ ಅರ್ಥ. ಓಕೆನಾ? ಮೆಚೂರ್ ಮತ್ತು ಫಿನಿಶ್ಡ್, ಇದು ಆ್ಯಂಟೋನಿಮ್ ಆಗುತ್ತೆ, ಅಂದರೆ ವಿರುದ್ಧಾರ್ಥಕ ಪದ ಆಗುತ್ತೆ. ಯಾವುದಕ್ಕೆ? ಇಂಕೋಯೇಟ್ಗೆ. ಓಕೆ, ಅದಾದಮೇಲೆ ಇರಾಸಿಬಲ್ ಅಂತ ಅಂದರೆ ಈಸಿಲಿ ಮೇಡ್ ಆ್ಯಂಗ್ರಿ, ಈಸಿಯಾಗಿ ಕೋಪ ಬರುವಂಥದ್ದಕ್ಕೆ ಇರಾಸಬಲ್ ಅಂತ ಕರಿತೀವಿ. ಇದಕ್ಕೆ ಒಂದು ಸಮನಾರ್ಥಕ ಪದ ಇರಿಟೇಬಲ್ ಅಂತ ಕೂಡ ಆಗುತ್ತೆ. ಟೆಸ್ಟಿ ಅಂತ ಕೂಡ ಆಗುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಟೆಸ್ಟಿ ಕೇಳ್ತಾರೆ, ಸೊ ಟೆಸ್ಟಿ ಅಂತ ಕೊಟ್ಬಿಟ್ಟು ಕ್ವೆಶನ್ ಮಾಡೋದು ಅಂತ ಕೇಳ್ತಾರೆ, ತಪ್ಪಿರುತ್ತೆ. ಟೆಸ್ಟಿ ಅಂದ್ರೇನು? ಟೆಸ್ಟಿ ಅಂತ ಅಂದರೆ ಬೇಗ ಇರಿಟೇಟ್ ಆಗುವಂಥದ್ದು ಅಥವಾ ಕುಪಿತನಾಗುವಂಥದ್ದು ಅಥವಾ ಬೇಗ ಕೋಪ ಬರುವಂಥದ್ದಕ್ಕೆ ನಾವು ಟೆಸ್ಟಿ ಅಂತ ಕರಿತೀವಿ, ಅಥವಾ ಇರಿಟಬಲ್ ಅಂತ ಕರಿತೀವಿ, ಅಥವಾ ಇರಾಸಿಬಲ್ ಅಂತ ಕರಿತೀವಿ. ಇದಕ್ಕೆ ವಿರುದ್ಧಾರ್ಥಕ ಪದ ಏನು? ಪ್ಲಾಸಿಡ್ ಅಂದರೆ ಶಾಂತ ಸ್ವಭಾವದವನು. ಪ್ಲಾಸಿಡ್, ಬೇಗ ಕೋಪಗೊಳ್ಳಲ್ಲ. ಈವನ್ ಟೆಂಪರ್ಡ್, ಇಲ್ಲಿ ಶಾರ್ಟ್ ಟೆಂಪರ್ಡ್ ಕೂಡ ಆಗುತ್ತೆ. ಶಾರ್ಟ್ ಟೆಂಪರ್ಡ್ ಸಿನಾನಿಮ್ ಅಥವಾ ಅರ್ಥ ಶಾರ್ಟ್ ಟೆಂಪರ್ಡ್. ಇಲ್ಲಿ ಈವನ್ ಟೆಂಪರ್ಡ್ ಆಗುತ್ತೆ. ಶಾರ್ಟ್ ಟೆಂಪರ್ಡ್, ಈವನ್ ಟೆಂಪರ್ಡ್. ಓಕೆ, ಶಾರ್ಟ್ ಟೆಂಪರ್ಡು ಆಗುತ್ತೆ, ಈವನ್ ಟೆಂಪರ್ಡು ಆಗುತ್ತೆ. ಶಾರ್ಟ್ ಟೆಂಪರ್ಡ್ ಅಂದರೆ ಸಿನಾನಿಮ್ಮು, ಸಮನಾರ್ಥಕ ಪದ. ಈವನ್ ಟೆಂಪರ್ಡ್ ಅಂದರೆ ವಿರುದ್ಧಾರ್ಥಕ ಪದ, ಆ್ಯಂಟೋನಿಮ್ಮು. ಓಕೆನಾ? ಎಸ್. ಸೊ ನೆಕ್ಸ್ಟ್ ವರ್ಡ್ ಬಂತು ಅಂದರೆ ಪರ್ಫಿಡಿಯಸ್ ಅಂತ ಏನು ಪರ್ಫಿಡಿಯಸ್ ಅಂತ ಅಂದರೆ ಡಿಸೈಟ್ಫುಲ್ ಅಥವಾ ಅನ್ಟ್ರಸ್ಟ್ವರ್ತಿ, ನಂಬಕ್ಕೆ ಹರ್ರನಲ್ಲದವನು. ಪರ್ಫಿಡಿಯಸ್. ಓಕೆ, ಪರ್ಫಿಡಿಯಸ್. ಇದಕ್ಕೆ ಸಮನಾರ್ಥಕ ಪದ ಏನು? ಟ್ರೆಷರಸ್ ಆಗುತ್ತೆ, ಫಾಲ್ಸ್ ಆಗುತ್ತೆ.
ಟ್ರೆಷರಿ ಅಂದರೆ ಏನು? ಟ್ರೆಷರಿ ಅಲ್ಲ, ಟ್ರೆಷರಿ ಅಂದರೆ ಸಂಪತ್ತು. ಟ್ರೆಷರಿ ಅಂದರೆ ಮೋಸ ಮಾಡೋದು. ಓಕೆ, ಟ್ರೆಷರಿ ಅಂದರೆ ಮೋಸ ಮಾಡೋದು. ಟ್ರೆಷರಿ TREASURY TREASURY ಟ್ರೆಷರಿ ಅಂದರೆ ಸಂಪತ್ತು. ಒಂದು ದೇಶದ ಟ್ರೆಷರಿ ಅಂದರೆ ದೇಶದಲ್ಲಿರುವಂತಹ ಸಂಪತ್ತು. ಓಕೆ, ಅವ್ರ ಹತ್ರ ಎಷ್ಟು ಹಣ ಇದೆ ಅನ್ನೋದಕ್ಕೆ ಟ್ರೆಷರಿ ಅಂತ ಕರಿತೀವಿ. ಬಟ್ ಟ್ರೆಷರಿ ಅಂತ ಅಂದರೆ ಮೋಸ ಮಾಡುವಂಥದ್ದು. ಇದು ಟ್ರೆಷರೀಸ್ಗೆ ಉಲ್ಟಾ ಆಪೋಸಿಟ್ ವರ್ಡ್ ಏನಾಗುತ್ತೆ? ಲಾಯಲ್ ಅಥವಾ ಫೇತ್ಫುಲ್. ನಂಬಿಕೆಗೆ ಅರ್ಹನಾಗಿರುವಂಥವನ್ನ ನಾವು ಲಾಯಲ್ ಅಂತ ಕರಿತೀವಿ, ಅಥವಾ ಫೇತ್ಫುಲ್ ಅಂತ ಕರಿತೀವಿ, ಅಥವಾ ಹಾನೆಸ್ಟ್ ಅಂತ ಕೂಡ ಕರಿತೀವಿ. ಹಾನೆಸ್ಟ್, ಮೋಸ ಮಾಡಲ್ಲ, ಹಾನೆಸ್ಟ್ ಆಗಿದ್ದಾನೆ ಅಂತ ಅರ್ಥ ಬರುತ್ತೆ. ಅದೇ ರೀತಿ ಅಬ್ಸ್ಟೇನ್ ಫ್ರಮ್ ವೋಟಿಂಗ್ ಅಂತ ಅಂದರೆ ನಾನು ವೋಟ್ ಹಾಕೋಕ್ಕೆ ಇಷ್ಟ ಇಲ್ಲ, ನನಗೆ ರಿಫ್ರೇನ್ ಮಾಡುವಂಥದ್ದು. ನಾನು ಅಬ್ಸ್ಟೇನ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಇರಾನ್ ಮತ್ತು ರಷ್ಯಾ ಮತ್ತು ಉಕ್ರೇನ್ ನಡುವೆ ಇರುವಂತಹ ವಾರ್ನಲ್ಲಿ ಯುನೈಟೆಡ್ ನೇಷನ್ಸಲ್ಲಿ ಒಂದು ವೋಟ್ ಮಾಡಬೇಕು ಅಂತಾರೆ. ಕೆಲವರು ರಷ್ಯಾನ್ ಸಪೋರ್ಟ್ ಮಾಡ್ತಾರೆ, ಕೆಲವರು ಯುಕ್ರೇನ್ನ ಸಪೋರ್ಟ್ ಮಾಡ್ತಾರೆ. ಬಟ್ ಇಂಡಿಯಾ ಇಬ್ರಿಗೂ ಸಪೋರ್ಟ್ ಮಾಡಲ್ಲ. ಇಂಡಿಯಾ ಅಬ್ಸ್ಟೇನ್ ಫ್ರಮ್ ವೋಟಿಂಗ್ ಅಂದರೆ ಇವ್ರಿಗೂ ವೋಟ್ ಹಾಕಿಲ್ಲ, ಇವ್ರಿಗೂ ವೋಟ್ ಹಾಕಿಲ್ಲ ಅಂತ ಅರ್ಥ ಅಬ್ಸ್ಟೇನ್ ಅಂದರೆ. ಸೊ ಇದಕ್ಕೆ ಸಿನಾನಿಮ್ಸ್, ಸಮನಾರ್ಥಕ ಪದ ರಿಫ್ರೇನ್ ಆಗುತ್ತೆ ಅಥವಾ ಡೆಸಿಸ್ಟ್ ಆಗುತ್ತೆ ಅಥವಾ ರೆಸಿಸ್ಟ್ ಕೂಡ ಒಂದು ರೀತಿಯಲ್ಲಿ ಆಗುತ್ತೆ. ವಿರುದ್ಧಾರ್ಥಕ ಪದ ಇಂಡಲ್ಜ್ ಅಥವಾ ಪಾರ್ಟೇಕ್. ಇಂಡಲ್ಜ್ ಆಗು, ಪಾರ್ಟೇಕ್ ಮಾಡು, ಪಾಲ್ಗೊಳ್ಳು ಅಂತ. ಪಾಲ್ಗೊಳ್ಳದೆ ಇರೋದನ್ನ ಅಬ್ಸ್ಟೇನ್ ಅಂತೀವಿ ಅಥವಾ ರಿಫ್ರೇನ್ ಅಂತೀವಿ. ಪಾಲ್ಗೊಳ್ಳದೆ ಇರೋದನ್ನ ಪಾಲ್ಗೊಳ್ಳು ಅನ್ನೋದಕ್ಕೆ ಇಂಡಲ್ಜ್ ಅಥವಾ ಪಾರ್ಟೇಕ್ ಅಂತ ಕರಿತೀವಿ. ವಿರುದ್ಧಾರ್ಥಕ ಪದ ಆಗುತ್ತೆ. ನೆಕ್ಸ್ಟು ಅಪತಿ. ಸೊ ನಿಮ್ಮೆಲ್ಲರಿಗೂ ಸಿಂಪತಿ ಗೊತ್ತಿರುತ್ತೆ. ಸಿಂಪತಿ ಅಂದರೆ ಅಯ್ಯೋ ಪಾಪ ಅನ್ನೋದು. ಅಪತಿ ಅಂದರೆ ನಾನೇನು ಕೇರೆ ಮಾಡಲ್ಲ. ಓಕೆ, ಸಿಂಪತಿ ಅಂದರೆ ಪಾಪ ಅನ್ನೋದು. ಅಪತಿ ಅಂದರೆ ನನಗೇನು ಮ್ಯಾಟರೇ ಆಗಲ್ಲ, ನನಗೇನು ಕೇರೆ ಮಾಡಲ್ಲ, ಅದು ಅಪತಿ. ಓಕೆ, ಸೊ ಅದಕ್ಕೆ ಸಮನಾರ್ಥಕ ಪದ ಇಂಡಿಫರೆನ್ಸ್ ಅಥವಾ ಎನುಯಿ ಅಂತೀವಿ. ಇಂಡಿಫರೆನ್ಸ್ ಅಂತೀವಿ ಅಥವಾ ಎನುಯಿ ಅಂತೀವಿ. ದಿಸ್ ವಾಸ್ ಅ PYQ, ಅದಕ್ಕೋಸ್ಕರ ಹಾಕಿದ್ದೀನಿ ಎನುಯಿ ಅಂತ ಅಂತೀವಿ. ಅದಕ್ಕೆ ಉಲ್ಟಾ ಅಥವಾ ವಿರುದ್ಧಾರ್ಥಕ ಪದ ಎಂಥೂಸಿಯಾಸಮ್ ಆಗುತ್ತೆ ಅಥವಾ ಪ್ಯಾಷನ್ ಕೂಡ ಆಗತ್ತೆ. ಅನಾಕ್ರೋನಿಸಮ್. ನೆಕ್ಸ್ಟ್ ವರ್ಡ್ ಈಸ್ ಅನಾಕ್ರೋನಿಸಮ್. ಏನು ಅನಾಕ್ರೋನಿಸಮ್ ಅಂತ ಅಂದರೆ ಸಮಥಿಂಗ್ ಔಟ್ ಆಫ್ ಇಟ್ಸ್ ಪ್ರಾಪರ್ ಟೈಮ್. ಅನಾಕ್ರೋನಿಸಮ್ ಅಂದರೆ ಈ ಟೈಮಲ್ಲಿ ನಡಿಬೇಕಿಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ ಸತಿ ಅನ್ನುವಂಥದ್ದು ಒಂದು ಆಚರಣೆ, ಅದು 1900s ಇತ್ತು. ಇವಾಗ ಯಾರಾದರೂ ಸತಿ ಪ್ರಾಕ್ಟೀಸ್ ಮಾಡಿದ್ರೆ ದಟ್ ಈಸ್ ಅನಾಕ್ರೋನಸ್. ಇಟ್ ಡಸ್ ನಾಟ್ ಸೂಟ್ ದಿಸ್ ಟೈಮ್. ಈ ಟೈಮ್ನ ಸೂಟ್ ಮಾಡದೇ ಇರುವಂಥದ್ದಕ್ಕೆ ನಾವು ಅನಾಕ್ರೋನಿಸಮ್ ಅಂತ ಅಂತೀವಿ. ಇದಕ್ಕೆ ಸಮನಾರ್ಥಕ ಪದ ಅಂತ ಅಂದರೆ ಮಿಸ್ಪ್ಲೇಸ್ಮೆಂಟ್. ಈ ಟೈಮ್ಗೆ ಸರಿಯಾದಲ್ಲ. ವಿರುದ್ಧಾರ್ಥಕ ಪದ ಅಂತ ಕೇಳಿದಾಗ ಸಿಂಕ್ರೋನಿ ಅಂತ ಅಂತೀವಿ. ಇಟ್ ಈಸ್ ಪ್ರಾಪರ್ಲಿ ಸಿಂಕ್ರೊನೈಸ್ಡ್. ಈ ಟೈಮ್ಗೆ ಇದೇ ನಡಿಬೇಕು, ಅದಕ್ಕೆ ಸಿಂಕ್ರೋನಿ ಅಂತೀವಿ. ಸಿಂಕ್ರೋನಿ ಈ ಟೈಮಲ್ಲಿ ಇದು ನಡಿಬಾರ್ದು, ಎನಕ್ರೋನಿ. ಓಕೆ, ನೆಕ್ಸ್ಟು ಆರ್ಡುವಸ್ ಟಾಸ್ಕ್ ಅಂದರೆ ಡಿಫಿಕಲ್ಟ್ ಟಾಸ್ಕ್ ಅಂತ ಅರ್ಥ. ಆರ್ಡುವಸ್ ತುಂಬ ವರ್ಕ್, ತುಂಬ ಎಫರ್ಟ್ ತಗೊಳ್ಳುವಂತಹ ವರ್ಕ್ಗೆ ನಾವು ಆರ್ಡುವಸ್ ವರ್ಕ್ ಅಂತ ಕರಿತೀವಿ. ಇದಕ್ಕೆ ಸಮನಾರ್ಥಕ ಪದ ಬಂದರು ಅಂದರೆ ಟ್ಯಾಕ್ಸಿಂಗ್ ಅಂತ ಬರುತ್ತೆ ಅಥವಾ ಗ್ರೂಯಲಿಂಗ್ ಅಂತ ಬರುತ್ತೆ. ಗ್ರೂಯಲಿಂಗ್ ಅಂದರೆ ಕೂಡ ಜಾಸ್ತಿ ಎಫರ್ಟ್ಸ್ ಹಾಕಬೇಕು ಅಂತ ಅರ್ಥ. ಓಕೆ, ಗ್ರೂಯಲಿಂಗ್ ಎಫರ್ಟ್ಸ್. ಓಕೆ, ಗ್ರೂಯಲಿಂಗ್. ವಿರುದ್ಧಾರ್ಥಕ ಪದ ಏನು ಬರುತ್ತೆ? ಈಸಿ ಕೆಲಸ, ಡಿಫಿಕಲ್ಟ್ ಕೆಲಸ. ಇಲ್ಲಿ ಆರ್ಡ್ಯುಯಸ್ ವರ್ಕ್ ಅಂದರೆ ಡಿಫಿಕಲ್ಟ್ ಕೆಲಸ, ಅದಕ್ಕೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಈಸಿ ಕೆಲಸ ಅಥವಾ ಎಫರ್ಟ್ಲೆಸ್ ಕೆಲಸ ಅಂತ ನಾವು ಕರಿಬೋದು. ಓಕೆನಾ? ಎಸ್. ಇದೇ ರೀತಿ ಇನ್ನಷ್ಟು ಕ್ವೆಶನ್ಸ್ನ ನಾವು ಈ ಒಂದು PDF ಅಲ್ಲಿ ನೀವು ನೋಡಿದ್ರೆ ಹಲವಾರು ಎಕ್ಸಾಂಪಲ್ಸ್ ಇದ್ದಾವೆ. ಸೊ
ಆರ್ ಅಬೌಟ್ 200 ವರ್ಡ್ಸ್ನ ನಾನು ಕಂಪೈಲ್ ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದು ನೋಡೋಣ. ಇನ್ಕ್ವೇಟ್ ಅಗೇನ್ ರಿಪೀಟ್ ಆಗಿದೆ ನೋಡಿ, PYQ ರಿಪೀಟ್ ಆಗಿದೆ, ಅದಕ್ಕೋಸ್ಕರ ಇನ್ಕ್ವೇಟ್ ಕೂಡ ರಿಪೀಟ್ ಆಗಿದೆ. ಇನಾಕ್ಯುವಸ್ ಅಂತ ಅಂದರೆ ಹಾರ್ಮ್ಫುಲ್ ಅಲ್ಲದೆ ಇರುವಂಥದ್ದು. ಇದಕ್ಕೆ ಸಮಾನಾರ್ಥಕ ಪದ ಸೇಫ್, ವಿರುದ್ಧಾರ್ಥಕ ಪದ ಹಾರ್ಮ್ಫುಲ್, ಕೆಟ್ಟದು, ಒಳ್ಳೆಯದು. ಓಕೆ, ಇನಾಕ್ಯುವಸ್ ಏನೂ ಆಗಲ್ಲ, ನಾಟ್ ಹಾರ್ಮ್ಫುಲ್ ಆರ್ ಅಫೆನ್ಸಿವ್. ಓಕೆ, ಅದೇ ರೀತಿ ಲೆಕೋನಿಕ್ ಇಂಪಾರ್ಟೆಂಟ್ ಇದೆ. ಲೆಕೋನಿಕ್ ಅಂತ ಅಂದರೆ ತುಂಬ ಕಡಿಮೆ ಪದಗಳ ಬಳಕೆ ಮಾಡಿ ಕನ್ವೆ ಮಾಡುವಂಥದ್ದನ್ನ ಲೆಕೋನಿಕ್ ಅಂತ ಅಂತೀವಿ. ಎಕ್ಸಾಂಪಲ್ ಸಿನಾನಿಮ್ಸ್ ಅಂದರೆ ಬ್ರೀಫ್ ಅಂತೀವಿ ಅಥವಾ ಟರ್ಸ್ ಅಂತೀವಿ. ಅದಕ್ಕೆ ವಿರುದ್ಧಾರ್ಥಕ ಪದ ವರ್ಬೋಸ್. ವರ್ಬೋಸ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ಅ PYQ. ವರ್ಬೋಸ್ ಅಂದರೆ ಜಾಸ್ತಿ ಪದಗಳ ಬಳಕೆ ಮಾಡಿ, ಜಾಸ್ತಿ ಪದಗಳ ಬಳಕೆ ಆಗಿದೆ ಅನ್ನೋದಕ್ಕೆ ವರ್ಬೋಸ್ ಅಂತೀವಿ ಅಥವಾ ವರ್ಡಿ ಅಂತ ಕರಿತೀವಿ. ಆಯಿತಾ, ವರ್ಬೋಸ್ ಅಥವಾ ವರ್ಡಿ. ಅದೇ ರೀತಿ ಲಾರ್ಡ್ ಅಂದರೆ ಅಪ್ರಿಷಿಯೇಟ್ ಮಾಡುವಂಥದ್ದು, ಪ್ರೇಸ್ ಮಾಡುವಂಥದ್ದು. ಅದಕ್ಕೆ ಸಿನಾನಿಮ್ಸ್ ಏನಾಗುತ್ತೆ? ಕಮೆಂಡ್, ಎಕ್ಸ್ಟಾಲ್. ಓಕೆ, ಕಮೆಂಡ್, ಎಕ್ಸ್ಟಾಲ್. ವಿರುದ್ಧಾರ್ಥಕ ಪದ ಕ್ರಿಟಿಸೈಸ್ ಮಾಡೋದು, ದೂರದು, ದೂಷಣೆ ಮಾಡೋದು. ಓಕೆ, ಕಂಡೆಮ್ ಮಾಡೋದು ಕೂಡ. ಅದಾದ ನಂತರ ಮಿಸ್ಯಾಂಥ್ರೋಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅ ಪರ್ಸನ್ ಹೂ ಡಿಸ್ಲೈಕ್ಸ್ ಹ್ಯೂಮನ್ ಕೈಂಡ್ ಅಂದರೆ ಮನುಷ್ಯನ ಇಷ್ಟ ಇಲ್ಲದೆ ಇರೋರು, ಮನುಷ್ಯತ್ವ ಇಲ್ಲದೆ ಇರೋರು ಅಂತಲೂ ಕೂಡ ಕರಿಬೋದು ನಾವು ಮಿಸ್ಯಾಂಥ್ರೋಪ್ಗೆ. ಇದಕ್ಕೆ ಸಿನಾನಿಮ್ಸ್ ಏನಾಗುತ್ತೆ? ಸಿನಿಕ್ ಅಥವಾ ಸ್ಕೆಪ್ಟಿಕ್ ಆಗುತ್ತೆ. ಸಿಮಿಲರ್ ವರ್ಡ್ಸ್ ಸಿನಾನಿಮ್ಸ್, ಸಮಾನಾರ್ಥಕ ಪದ. ಅದೇ ಉಲ್ಟಾ ವಿರುದ್ಧಾರ್ಥಕ ಪದ ಆ್ಯಂಟೋನಿಮ್ ಏನಾಗುತ್ತೆ? ಫಿಲಾಂಥ್ರೋಪಿಸ್ಟ್ ಅಂದರೆ ಮನುಷ್ಯತ್ವ ಇರುವರು. ಫಿಲಾಂಥ್ರೋಪಿಸ್ಟ್, ರತನ್ ಟಾಟಾ ವಾಸ್ ಅ ಫಿಲಾಂಥ್ರೋಪಿಸ್ಟ್ ಅಂದರೆ ಬಹಳ ಮನುಷ್ಯ ಕುಲಕ್ಕೆ ಅವರು ಅಗಾಧವಾದ ಕೊಡುಗೆಯನ್ನು ಮಾಡಿರ್ತಾರೆ, ಫಿಲಾಂಥ್ರೋಪಿಸ್ಟ್. ಓಕೆ, ತುಂಬ ಧಾರಾಳ ಮನುಷ್ಯ ಅಂತ ಅರ್ಥ ಫಿಲಾಂಥ್ರೋಪಿಸ್ಟ್ಗೆ. ಅದಕ್ಕೆ ಆಪೋಸಿಟ್ ವರ್ಡ್ ಮಿಸ್ಯಾಂಥ್ರೋಪಿಸ್ಟ್. ಇದೇ ರೀತಿ ಆಬ್ವಿಯೇಟ್ ಅಂತ ಬರುತ್ತೆ. ಆಬ್ವಿಯೇಟ್ ಅಂದರೆ ಆ ಒಂದು ಡಿಫಿಕಲ್ಟಿ ಇರುತ್ತೆ, ಅದನ್ನು ತೆಗ್ದಾಕುವಂಥದ್ದು. ಒಂದು ಹರ್ಡಲ್ನ ಕ್ರಾಸ್ ಮಾಡೋದಕ್ಕೆ ಆಬ್ವಿಯೇಟ್ ಅಂತ ಕರಿತೀವಿ. ಸಮಾನಾರ್ಥಕ ಪದ ಪ್ರಿಕ್ಲೂಡ್ ಅಥವಾ ಪ್ರಿವೆಂಟ್ ಮಾಡುವಂಥದ್ದು. ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ರಿಕ್ವೈರ್ ಆಗುವಂಥದ್ದು, ಕಾಸ್ ಮಾಡುವಂಥದ್ದು. ಸಮಾನಾರ್ಥಕ ಪದ ಆಗುತ್ತೆ, ವಿರುದ್ಧಾರ್ಥಕ ಪದ ಆಗುತ್ತೆ. ಓಕೆ, ಪ್ಯಾರಾಡಾಕ್ಸ್ ಆಲ್ಸೋ ಈಸ್ ಇಂಪಾರ್ಟೆಂಟ್. ಪ್ಯಾರಾಡಾಕ್ಸ್ ಅಂತ ಅಂದರೆ ಸೆಲ್ಫ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅಂದರೆ ಹೇಳೋದೊಂದು ಮಾಡೋದೊಂದು, ಇದನ್ನು ನಾವು ಪ್ಯಾರಾಡಾಕ್ಸ್ ಅಂತ ಅಂತೀವಿ. ಇದಕ್ಕೆ ಸಮಾನಾರ್ಥಕ ಪದ ಕಾಂಟ್ರಡಿಕ್ಷನ್ ಅಥವಾ ಎನಿಗ್ಮಾ ಅಂತ ಕರಿತೀವಿ. ವಿರುದ್ಧಾರ್ಥಕ ಪದ ಸರ್ಟೆನಿಟಿ, ಫ್ಯಾಕ್ಟ್, ಸರ್ಟೆನಿಟಿಯಾಗಿ ಹೇಳುವಂಥದ್ದು ವಿರುದ್ಧಾರ್ಥಕ ಪದ ಆಗುತ್ತೆ. ಓಕೆ, ಸೊ ಪಾಸಿಟಿ ಅಂದರೆ ಕಡಿಮೆ ಇರುವಂಥದ್ದು, ಇನ್ಸಫಿಷಿಯಂಟ್. ಓಕೆ, ಸಿನಾನಿಮ್ ವರ್ಡ್ ನೋಡಿ, ಇನ್ಸಫಿಷಿಯಂಟ್ ಅಥವಾ ಸ್ಕೇರ್ಸಿಟಿ ಅಥವಾ ಡರ್ತ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡರ್ತ್ PYQ ಎಷ್ಟೊಂದು ಎಕ್ಸಾಮ್, ಕರ್ನಾಟಕ ಎಕ್ಸಾಮಲ್ಲೂ ಡರ್ತ್ ಕೇಳಿದ್ದಾರೆ ಎಷ್ಟೊಂದು ಬಾರಿ. ಓಕೆ, ಡರ್ತ್ ಅಂದರೆ ಪಾಸಿಟಿ ಅಂದರೆ ಕಡಿಮೆ, ಸಾಕಾಗಲ್ಲ ಅನ್ನೋದಕ್ಕೆ ನಾವು ಪಾಸಿಟಿ ಅಂತ ಕರಿತೀವಿ. ಓಕೆನಾ? ಎಸ್, ಪಾಸಿಟಿ ಅಂದರೆ ಸ್ಕೇರ್ಸಿಟಿ, ಡರ್ತ್. ಅದಕ್ಕೆ ವಿರುದ್ಧಾರ್ಥಕ ಪದ ಅಬಂಡೆಂಟ್, ತುಂಬ ಜಾಸ್ತಿ ಇದೆ, ಅತಿ ಕ್ಷೀಣವಾಗಿರೋದಕ್ಕೆ ನಾವು ಪಾಸಿಟಿ ಅಂತೀವಿ. ತುಂಬ ಇದೆ ಅನ್ನೋದಕ್ಕೆ ನಾವು ಅಬಂಡೆಂಟ್ ಅಂತ ಅಂತೀವಿ. ಓಕೆನಾ? ಅಬಂಡೆಂಟ್, ಪಾಸಿಟಿ, ಅಬಂಡೆಂಟ್. ನೆಕ್ಸ್ಟು ಪೆನ್ಯುರಿ ಈಸ್ ಇಂಪಾರ್ಟೆಂಟ್. ಪೆನ್ಯುರಿ ಅಂತ ಅಂದರೆ ಎಕ್ಸ್ಟ್ರೀಮ್ ಪಾವರ್ಟಿ, ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಪಾವರ್ಟಿ, ಕಡು ಬಡತನನ ನಾವು ಪೆನ್ಯುರಿ ಅಂತ ಕರಿತೀವಿ. ಅದಕ್ಕೆ ಸಿನಾನಿಮ್ಸ್, ಸಮಾನಾರ್ಥಕ ಪದಗಳು ಡೆಸ್ಟಿಟ್ಯೂಟ್ ಅಂದರೆ ಮನೆ ಇಲ್ಲದೆ ಇರುವುದು, ಮನೆ ಇಲ್ಲದೆ ಬೀದಿಯಲ್ಲಿ ಓಡಾಡ್ತಾ ಇರ್ತಾರಲ್ಲ ಅವ್ರನ್ನ ನಾವು ಡೆಸ್ಟಿಟ್ಯೂಟ್ಸ್ ಅಂತ ಕರಿತೀವಿ. ಡೆಸ್ಟಿಟ್ಯೂಷನ್ ಅಥವಾ ಇಂಡಿಜೆನ್ಸ್. ಇದಕ್ಕೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ವೆಲ್ದಿ ಅಥವಾ ಅಫ್ಲೂಯೆನ್ಸ್ ಅಂತ ನಾವು ಕರಿತೀವಿ. ಅಫ್ಲೂಯೆಂಟ್ ಪರ್ಸನ್ ಅಂದರೆ ತುಂಬ ರಿಚ್ ಪರ್ಸನ್. ಅದಕ್ಕೆ ಆಪೋಸಿಟ್ ಕಡು ಬಡತನಕ್ಕೆ ಏನಂತೀವಿ? ಪೆನ್ಯುರಿ, ಪಾವರ್ಟಿ. ಓಕೆನಾ? ಎಸ್. ಪ್ಲೆಥೋರಾ ಎಲ್ಲಿದೆ? ಪ್ಲೆಥೋರಾ, ಎಸ್ ಇಲ್ಲಿದೆ. ಪ್ಲೆಥೋರಾ ಅಂದರೆ ಜಾಸ್ತಿ ಇರುವಂಥದ್ದು, ಎಕ್ಸೆಸ್ ಆಫ್ ಸಮಥಿಂಗ್. ಎಕ್ಸಾಂಪಲ್ ಸರ್ಪ್ಲಸ್,
ಬೇಕಾಗಿರೋದಕ್ಕಿಂತ ಜಾಸ್ತಿ ಇರುವಂಥದ್ದಕ್ಕೆ ನಾವು ಪ್ಲೆಥೋರಾ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಗ್ಲಟ್ ಅಂತೀವಿ. ಗ್ಲಟ್ ಅಂದರೂ ಕೂಡ ಬೇಕಾಗಿರೋದಕ್ಕಿಂತ ಜಾಸ್ತಿ ಇರುವಂಥದ್ದಕ್ಕೆ ನಾವು ಗ್ಲಟ್ ಅಂತ ಅಂತೀವಿ. ಇದಕ್ಕೆ ವಿರುದ್ಧಾರ್ಥಕ ಪದ ಸ್ಕೇರ್ಸಿಟಿ. ಕಡಿಮೆ ಇದೆ, ನನಗೆ ಬೇಕಾಗಿದ್ದಕ್ಕಿಂತ ಕಡಿಮೆ ಇದೆ ಅನ್ನೋದಕ್ಕೆ ನಾನು ಸ್ಕೇರ್ಸಿಟಿ ಅಂತ ನಾನು ಬಳಸ್ತೀನಿ. ಓಕೆ, ಇನ್ನೊಂದು ಸ್ಕೇರ್ಸಿಟಿಗೆ ಲ್ಯಾಕಿಂಗ್ ಅಂತ ಬಳಸ್ಬೋದು. ಲ್ಯಾಕಿಂಗ್. ಓಕೆ, ಎಸ್. ನೆಕ್ಸ್ಟು ಪ್ರೂಡೆನ್ಸ್ ಈಸ್ ಪ್ರೂಡೆನ್ಸ್ ಅಂತ ಅಂದರೆ ಕೇರ್ಫುಲ್ಲಾಗಿ ಮಾಡು ಅನ್ನುವಂಥದ್ದನ್ನ ನಾವು ಪ್ರೂಡೆನ್ಸ್ ಅಂತ ಕರಿತೀವಿ. ಓಕೆ, ಕೇರ್ಫುಲ್ಲಾಗಿ ಮಾಡಬೇಕು. ಏನೇ ಒಂದು ಕೆಲಸ ಮಾಡಿದ್ರೂ ಕೇರ್ಫುಲ್ಲಾಗಿ ಮಾಡೋದನ್ನು ನಾವು ಪ್ರೂಡೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಪ್ರೂಡೆನ್ಸ್ಗೆ ಸಮನಾರ್ಥಕ ಪದ ಏನಾಗುತ್ತೆ? ವಿಸ್ಡಮ್ ಆಗುತ್ತೆ ಅಥವಾ ಜಡ್ಜ್ಮೆಂಟ್ ಆಗುತ್ತೆ. ಪ್ರೂಡೆನ್ಸ್ ಅಂದರೆ ವಿಸ್ಡಮ್ ಅಂದರೆ ಚಾಣಾಕ್ಷತನ, ಅದನ್ನು ನಾವು ಪ್ರೂಡೆನ್ಸ್ ಅಂತ ಕರಿತೀವಿ. ಜೀನಿಯಸ್, ಅದಕ್ಕೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ರೆಕ್ಲೆಸ್ನೆಸ್ ಈಸ್ ಯರ್ ಆಪೋಸಿಟ್ ವರ್ಡ್, ಅಂದರೆ ವಿರುದ್ಧಾರ್ಥಕ ಪದ, ಆ್ಯಂಟೋನಿಮ್ ಅಂತ ನಾವು ಕರಿಬೋದು. ಇನ್ನೊಂದು ರೆಟಿಸೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ ರೆಟಿಸೆಂಟ್. ಸೊ ರೆಟಿಸೆಂಟ್ ಅಂತ ಅಂದರೆ ನಾಟ್ ರಿವೀಲಿಂಗ್ ಒನ್ಸ್ ಥಾಟ್ಸ್ ಈಸಿಲಿ. ಅವರು ಏನು ಅನ್ಕೋತಾ ಇದ್ದಾರೆ, ಅವ್ರ ಯೋಚನೆಗಳನ್ನ ಈಸಿಯಾಗಿ ಹೇಳ್ಕೊಳ್ಳಲ್ಲ. ಇವ್ರನ್ನ ನಾವು ರೆಟಿಸೆಂಟ್ ಅಂತ ಅಂತೀವಿ. ಶೈ ಅನ್ಬೋದು, ನಾಚಿಕೆ ಸ್ವಭಾವದವರು ಅಥವಾ ರಿಸರ್ವ್ಡ್, ಅಷ್ಟು ಬೇಗ ಓಪನ್ ಅಪ್ ಆಗಲ್ಲ, ರಿಸರ್ವ್ಡ್ ಆಗಿರ್ತಾರೆ. ಓಕೆ, ಎಲ್ಲಿದೆ? ಇಲ್ಲಿ ನೋಡಿ, ರೆಟಿಸೆಂಟ್, ನಾಟ್ ರಿವೀಲಿಂಗ್ ಒನ್ಸ್ ಥಾಟ್ ಈಸಿಲಿ. ಸೊ ಇದಕ್ಕೆ ಸಿನಾನಿಮ್ ಅಂದರೆ ಸಮನಾರ್ಥಕ ಪದ ಏನಾಗುತ್ತೆ? ರಿಸರ್ವ್ಡ್ ಅಥವಾ ಶೈ ಆಗುತ್ತೆ. ಅಥವಾ ಇಂಟ್ರಾವರ್ಟು ಅನ್ಬೋದು, ಒಂದು ರೀತಿಯಲ್ಲಿ ಇಂಟ್ರಾವರ್ಟ್ ಅಂತಲೂ ಅನ್ಬೋದು ಸಮನಾರ್ಥಕ ಪದ. ವಿರುದ್ಧಾರ್ಥಕ ಪದ ಆ್ಯಂಟೋನಿಮ್ ಏನಾಗುತ್ತೆ? ಟಾಕಟಿವ್, ಔಟ್ ಗೋಯಿಂಗ್ ಅಥವಾ ಎಕ್ಸ್ಟ್ರಾವರ್ಟ್ ಅಂತಲೂ ಅನ್ಬೋದು. ಎಕ್ಸ್ಟ್ರಾವರ್ಟ್. ಓಕೆ, ಎಕ್ಸ್ಟ್ರಾವರ್ಟ್ ಅಂತ ಕೂಡ ನಾವು ಕರಿತೀವಿ. ಇದಾದ ಮೇಲೆ ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಇದೆ? ಸ್ಪೊರಾಡಿಕ್ ಇಂಪಾರ್ಟೆಂಟ್ ಇರುತ್ತೆ. ಎಸ್, ಸೋಪೋರಿಫಿಕ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೋಪೋರಿಫಿಕ್ ಅಂತ ಅಂದರೆ ಟೆಂಡಿಂಗ್ ಟು ಇಂಡ್ಯೂಸ್ ಸ್ಲೀಪ್, ಅಂದರೆ ನಿದ್ದೆ ಬರೆಸುವಂಥದ್ದು. ಈ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಎಷ್ಟು ಬೋರಿಂಗ್ ಇದೆ ಅಂದರೆ ಇಟ್ ಈಸ್ ಸೋಪೋರಿಫಿಕ್ ಅಂತ ಅಂದರೆ ನನಗೆ ನಿದ್ದೆ ಬರ್ತಾ ಇದೆ, ಇದನ್ನು ಕೇಳ್ತಾ ನಿದ್ದೆ ಬರ್ತಾ ಇದೆ ಅನ್ನೋದಕ್ಕೆ ಸೋಪೋರಿಫಿಕ್ ಅಂತ ಅಂತೀವಿ. ಇಂಡ್ಯೂಸಿಂಗ್ ಸ್ಲೀಪ್. ಸೋಮ್ನಿಫೆರಸ್ ಅಂದರೂ ಕೂಡ ಅದೇ, ಅಥವಾ ನಾವು ಸಿಂಪಲ್ಲಾಗಿ ಬೋರಿಂಗ್ ಅನ್ಬೋದು. ಎಷ್ಟು ಬೋರಿಂಗ್ ಇದೆ ಅಂದರೆ ನಂಗೆ ನಿದ್ದೆ ಬರ್ತಾ ಇದೆ ಅಂತೀವಲ್ವಾ, ಅದಕ್ಕೆ ನಾವು ಸೋಮ್ನಿಫೆರಸ್ ಅಂತಲೂ ಅಂತೀವಿ, ಸೋಪೋರಿಫಿಕ್ ಅಂತಲೂ ಅಂತೀವಿ. ಓಕೆ, ಇದಾದಮೇಲೆ ವಿರುದ್ಧಾರ್ಥಕ ಪದ ಬಂದರೆ ಸ್ಟಿಮ್ಯುಲೇಟಿಂಗ್ ಅಥವಾ ಎಕ್ಸೈಟಿಂಗ್ ಅಂತ ಬರುತ್ತೆ. ಇಟ್ ಈಸ್ ಸ್ಟಿಮ್ಯುಲೇಟಿಂಗ್ ಮೀ, ಇಟ್ ಈಸ್ ಎಕ್ಸೈಟಿಂಗ್, ನಂಗೆ ನಿದ್ದೆನೇ ಬರ್ತಿಲ್ಲ ಇದನ್ನು ಕೇಳ್ತಾ. ಇದಕ್ಕೆ ಎಕ್ಸೈಟಿಂಗ್ ಅಂತೀವಿ ಅಥವಾ ಸ್ಟಿಮ್ಯುಲೆಂಟ್ ಅಂತ ಸ್ಟಿಮ್ಯುಲೇಟಿಂಗ್ ಅಂತ ಕರಿತೀವಿ. ಅದಾದಮೇಲೆ ಸ್ಪೊರಾಡಿಕ್. ಸ್ಪೆಷಿಯಸ್ನ ನಾವು ನೋಡಿದ್ವಿ ಆಲ್ರೆಡಿ. ಓಕೆ, ಸ್ಪೆಷಿಯಸ್ನ ನಾವು ಆಲ್ರೆಡಿ ನೋಡಿದ್ವಿ. ನಿಜ ಅನಿಸುತ್ತೆ ಬಟ್ ತಪ್ಪು. ಸೊ ಸ್ಪೊರಾಡಿಕ್ ಅಂದರೆ ಅಕರಿಂಗ್ ಅಟ್ ಇರ್ರೆಗ್ಯುಲರ್ ಇಂಟರ್ವಲ್ಸ್, ಯಾವಾಗ ಬೇಕೋ ಆವಾಗ ಆಗುವಂಥದ್ದು. ಸೊ ಅದಕ್ಕೆ ಒಂದು ಸ್ಪೆಸಿಫಿಕ್ ಟೈಮ್ ಇಲ್ಲ, ಆಗ್ತಾ ಇರುತ್ತೆ. ಸ್ಪೊರಾಡಿಕ್ ಇವೆಂಟ್ಸ್. ಓಕೆ, ಸ್ಪೆಸಿಫಿಕ್ ಇಂಟರ್ವಲ್ಸಲ್ಲಿ ಆಗದೇ ಇರುವಂಥದ್ದನ್ನ ನಾವು ಸ್ಪೊರಾಡಿಕ್ ಅಂತ ಅಂತೀವಿ. ಸಮನಾರ್ಥಕ ಪದ ಅದಕ್ಕೆ ಒಕೇಶ್ನಲ್ ಅಥವಾ ಪ್ಯಾಚಿ, ಒಕೇಶ್ನಲ್ ಆಗಿ ಆಗುವಂಥದ್ದು ಸ್ಪೊರಾಡಿಕ್. ಅದಕ್ಕೆ ಆಪೋಸಿಟ್ ವರ್ಡ್ ಏನಾಗುತ್ತೆ? ಕಾನ್ಸ್ಟೆಂಟ್ ಅಥವಾ ಫ್ರೀಕ್ವೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ವೊಕ್ಯಾಬ್ಯುಲರಿ ಮಾಸ್ಟರಿ. ಸೊ ನೀವೇನು ಮಾಡಬೇಕು ಅಂತಂದರೆ, ನಾನು ಇಲ್ಲಿ ಎಷ್ಟು ಕೊಟ್ಟಿದ್ದೀನಿ? ಅರೌಂಡ್ 200 ಕ್ವೆಶನ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ 200 ವರ್ಡ್ಸ್ಗಳ ಜೊತೆಗೆ, ಇಟ್ ಈಸ್ ನಾಟ್ ಓನ್ಲಿ 200 ವರ್ಡ್ಸ್, ಈ 200 ವರ್ಡ್ಸ್ಗೆ ಇಲ್ಲಿ 2 ವರ್ಡ್ಸ್ ಕೊಟ್ಟಿದ್ದೀನಿ. ಸೊ 200 ಪ್ಲಸ್ ಇಲ್ಲಿ 200, ಟೋಟಲ್ ಎಷ್ಟಾಯಿತು? ಇಲ್ಲಿ 200 ಅಲ್ಲ 400 ವರ್ಡ್ಸ್ ಇರುತ್ತೆ. ಇಲ್ಲಿ 200 ವರ್ಡ್ಸ್ ಇದೆ. ಎಲ್ಲಿ? ಈ ಫಸ್ಟ್ ಇದರಲ್ಲಿ 200 ವರ್ಡ್ಸ್ ಇದೆ. ಈ ಸಮನಾರ್ಥಕ ಪದದಲ್ಲಿ 400 ವರ್ಡ್ಸ್ ಇದ್ದಾವೆ. ಇದರಲ್ಲಿ 400 ವರ್ಡ್ಸ್ ಇದ್ದಾವೆ. ಸೊ ಟೋಟಲ್ 1000 ವರ್ಡ್ಸ್ನ ನಾನು ನಿಮಗೆ PDF ಮುಖಾಂತರ
ಕಂಪೈಲ್ ಮಾಡಿ ಕೊಡ್ತಾ ಇದ್ದೀನಿ. ಬಟ್ ಇಲ್ಲಿಗೆ ವೊಕ್ಯಾಬ್ಯುಲರಿ ನಿಲ್ಲುತ್ತಾ? ಡೆಫಿನೆಟ್ಲಿ ನಿಲ್ಲಲ್ಲ. ಯಾಕೆ ಅಂತ ಅಂದರೆ ವೊಕ್ಯಾಬ್ಯುಲರಿ ಸಾಗರ. ಸೊ ಇಂಗ್ಲೀಷ್ನಲ್ಲಿ ಅಥವಾ ಯಾವುದೇ ಲ್ಯಾಂಗ್ವೇಜ್ನಲ್ಲಿ ವೊಕ್ಯಾಬ್ಯುಲರಿ ಅನ್ನುವಂಥದ್ದು ಒಂದು ಸಾಗರದಷ್ಟಿರುತ್ತೆ. ಸೊ ನಾವು ಪ್ರತಿದಿನ ಕಲಿತಾಗ ನಮಗೆ ಈಸಿಯಾಗಿ ನೆನಪಲ್ಲಿ ಉಳಿಯುತ್ತೆ. ಓಕೆ, ಸೊ ಈ ರೀತಿ ಟೇಬಲ್ನ ನೀವು ಡೈಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ನ್ಯೂಸ್ ಪೇಪರಿಂದ ಸಿಗುತ್ತಾ? ತಗೊಂಡು ಹಾಕಿ, ತಗೊಳ್ಳಿ, ಇಲ್ಲಿ ಬರ್ಕೊಳ್ಳಿ. ಇಲ್ಲೊಂದು ಪದ ಬರೀರಿ, ಅದ್ರ ಮೀನಿಂಗ್ ಬರೀರಿ, ಅದರ ಸಮಾನಾರ್ಥಕ ಪದ ಬರೀರಿ, ಅದರ ವಿರುದ್ಧಾರ್ಥಕ ಪದನೂ ಬರೀರಿ. ಓಕೆ, ಸೊ ಈ ರೀತಿ ಮಾಡಿದಾಗ ನಿಮ್ಮ ವೊಕ್ಯಾಬ್ಯುಲರಿ ಸ್ಲೋ ಆಗಿ ಕಾನ್ಸ್ಟೆಂಟಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ. ಓಕೆ, ಎಸ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ವೊಕ್ಯಾಬ್ಯುಲರಿ. ಇದನ್ನೆಲ್ಲ ನೀವು ಒಂದ್ಸರಿ ಕಣ್ಣಾಡಿಸ್ಬೇಕು ಆ್ಯಂಡ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ವೊಕ್ಯಾಬ್ಯುಲರಿ ಟೇಬಲ್ನ. ಹಾಗಾದರೆ ಮಾತ್ರ ನಮಗೆ ಎಕ್ಸಾಮಲ್ಲಿ ನೆನಪಿರೋಕ್ಕೆ ಸಾಧ್ಯ. ಇದಾದ ನಂತರ ಬರುವಂಥದ್ದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಅಂದರೆ, ಮುಂಚೆ ವರ್ಡ್ ಮೀನಿಂಗ್ ಕೊಟ್ಟಿರ್ತಾರೆ, ಆ ಮೀನಿಂಗ್ಗೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿರ್ತಾರೆ. ಆಯಿತಾ? ಸೊ ಮೊದಲನೇದಾಗಿ ನಾವು ಪರ್ಸನ್ ಅಥವಾ ಹ್ಯೂಮನ್ ಕ್ವಾಲಿಟೀಸ್ನ ನೋಡೋಣ. ಒನ್ ಹೂ ಲವ್ಸ್ ಮ್ಯಾನ್ಕೈಂಡ್, ಫಿಲ್ಯಾಂಥ್ರೋಪಿಸ್ಟ್. ಆವಾಗಲೇ ಹೇಳಿದೆ ಅಲ್ವಾ, ಫಿಲ್ಯಾಂಥ್ರೋಪಿಸ್ಟ್ ಆಪೋಸಿಟ್ ವರ್ಡ್ ಫಾರ್ ಮಿಸ್ಯಾಂಥ್ರೋಪಿಸ್ಟ್. ಮಿಸ್ಯಾಂಥ್ರೋಪಿಸ್ಟ್ ಅಂದರೆ ಒನ್ ಹೂ ಹೇಟ್ಸ್ ಮ್ಯಾನ್ಕೈಂಡ್. ಸೊ ಮನುಷ್ಯತ್ವನ ದ್ವೇಷಿಸೋರು ಮಿಸ್ಯಾಂಥ್ರೋಪಿಸ್ಟ್ ಅಂತ ಕರಿತೀವಿ, ಅಥವಾ ಮಿಸ್ಯಾಂಥ್ರೋಪ್ ಅಂತ ಕರಿತೀವಿ. ಒನ್ ಹೂ ಲವ್ಸ್ ಒನ್ ಸೆಲ್ಫ್ ಎಕ್ಸೆಸಿವ್ಲಿ, ನಾರ್ಸಿಸಿಸ್ಟ್ ಅಂತ ಕರಿತೀವಿ. ನಾರ್ಸಿಸಿಸ್ಟ್ ಅಂದರೆ ಅವ್ರು ಬಿಟ್ಟರೆ ಪ್ರಪಂಚನೇ ಇಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವರು, ನಾರ್ಸಿಸಿಸ್ಟ್ ಅಂತ ಕರಿತೀವಿ. ಇನ್ನೊಂದು ಒನ್ ಹೂ ಕ್ಯಾನ್ ಡೂ ಎನಿಥಿಂಗ್, ಆಮ್ನಿಪೋಟೆಂಟ್ ಅಥವಾ ವೆರಿ ಪವರ್ಫುಲ್. ಒನ್ ಹೂ ಈಸ್ ಪವರ್ಫುಲ್, ಆಮ್ನಿಪೋಟೆಂಟ್ ಅಂತ ಕರಿತೀವಿ. ಮೊನ್ನೆ ನಡೆದಂತಹ ಎಕ್ಸಾಮ್ನಲ್ಲೂ ಇದನ್ನು ಕೇಳಿದರು, ಆಮ್ನಿಪೊಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ. ಒನ್ ಹೂ ನೋಸ್ ಎವ್ರಿಥಿಂಗ್, ಆಮ್ನಿಸಿಯೆಂಟ್. ಸೊ ಆಮ್ನಿಸಿಯೆಂಟ್ ಅಂದರೆ ಎಲ್ಲನೂ ತಿಳಿದಿರುವಂಥವ್ರು, ಎಲ್ಲನೂ ತಿಳಿದಿರುವಂತಹ ವ್ಯಕ್ತಿಗೆ ಆಮ್ನಿಸಿಯೆಂಟ್ ಅಂತ ಕರಿತೀವಿ. ಅದೇ ರೀತಿ ಒನ್ ಹೂ ಇಸ್ ಪ್ರೆಸೆಂಟ್ ಎವ್ರಿವೇರ್, ಎಲ್ಲ ಕಡೆನೂ ಇರುವಂಥವರು, ದೇವರು, ಇವ್ರನ್ನ ನಾವು ಆಮ್ನಿ ಪ್ರೆಸೆಂಟ್ ಅಂತ ಅಂತೀವಿ. ಅಥವಾ ಗಾಳಿ ಎಲ್ಲ ಕಡೆನೂ ಪ್ರೆಸೆಂಟ್ ಇರುತ್ತಲ್ವಾ, ಅದಕ್ಕೆ ನಾವು ಆಮ್ನಿ ಪ್ರೆಸೆಂಟ್ ಅಂತ ಅಂತೀವಿ. ಸೊ ಅದೇ ರೀತಿಯಲ್ಲಿ ಒನ್ ಹೂ ಸ್ಪೀಕ್ಸ್ ಲೆಸ್, ತುಂಬ ಕಡಿಮೆ ಮಾತಾಡೋರನ್ನ ನಾವೇನಂತೀವಿ? ತುಂಬ ಕಡಿಮೆ ಮಾತಾಡೋರನ್ನ ಟ್ಯಾಸಿಟರ್ನ್ ಅಂತ ಕರಿತೀವಿ. ಟ್ಯಾಸಿಟರ್ನ್ ಅಂದರೆ ತುಂಬ ಕಡಿಮೆ ಮಾತಾಡುವರು. ಅದೇ ರೀತಿ ಅದಕ್ಕೆ ಆಪೋಸಿಟ್ ಒನ್ ಹೂ ಟಾಕ್ಸ್ ಅ ಲಾಟ್, ತುಂಬ ಮಾತಾಡೋರನ್ನ ಗ್ಯಾರುಲಸ್ ಅಂತ ಕರಿತೀವಿ. ಗ್ಯಾರುಲಸ್, GARRULOUS, ಗ್ಯಾರುಲಸ್. ಓಕೆ, ಒನ್ ಹೂ ಈಸ್ ಸೈಲೆಂಟ್, ತುಂಬ ಸೈಲೆಂಟ್ ವ್ಯಕ್ತಿ, ಏನಂತಾರೆ ಅದಕ್ಕೆ? ರೆಟಿಸೆಂಟ್ ಅಂತ ಕರಿತೀವಿ. ಏನಂತೀವಿ? ರೆಟಿಸೆಂಟ್. ಒನ್ ಹೂ ಈಸಿಲಿ ಬಿಲೀವ್ಸ್ ಅದರ್ಸ್, ತುಂಬ ಬೇಗ ನಂಬುವಂತಹ ವ್ಯಕ್ತಿ, ಎಲ್ಲರೂ ನಂಬಿಡೋದು, ಎಲ್ಲದೂ ನಂಬಿಡೋದು, ಏನು ಹೇಳಿದ್ರು ನಂಬುವಂಥದ್ದು, ಇದಕ್ಕೆ ನಾವು ಗಲಿಬಲ್ ಅಂತ ಕರಿತೀವಿ. ಏನು? ಗಲಿಬಲ್, GULIBLE, ಗಲಿಬಲ್. ಸೊ ಒನ್ ಹೂ ಕೆನಾಟ್ ರೀಡ್ ಆರ್ ರೈಟ್, ಇಲ್ಲಿಟ್ರೇಟ್. ನಿಮ್ಮೆಲ್ಲರಿಗೂ ಗೊತ್ತು, ಇಲ್ಲಿಟ್ರೇಟ್ ಅಂದರೆ ಯಾರಿಗೆ ಓದೋಕ್ಕೆ ಬರೆಯಲ್ಲ, ಬರೆಯೋಕ್ಕೆ ಬರೆಯಲ್ಲ, ಇವ್ರನ್ನ ನಾವು ಇಲ್ಲಿಟ್ರೇಟ್ ಅಂತ ಅಂತೀವಿ. ನೆಕ್ಸ್ಟು ಪಾಲಿಗ್ಲಾಟ್. ಪಾಲಿಗ್ಲಾಟ್ ಅಂದರೆ ಹಲವಾರು ಲ್ಯಾಂಗ್ವೇಜಸ್ನ ಗೊತ್ತಿರೋರು. ಒನ್ ಹೂ ನೋಸ್ ಮೆನಿ ಲ್ಯಾಂಗ್ವೇಜಸ್, ಪಾಲಿಗ್ಲಾಟ್. ಒನ್ ಹೂ ಈಸ್ ನ್ಯೂ ಟು ಸಮಥಿಂಗ್, ಹೊಸ್ದಾಗಿ ಮಾಡ್ತಾ ಇರುವಂಥದ್ದು, ಆಯಿತಾ? ಇವಾಗ ಸ್ಟಾರ್ಟ್ ಮಾಡಿರುವಂಥವ್ರು, ನೋವೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೋವೀಸ್ ಅಥವಾ ನೋವೈಸ್ ಅಂತ ಕರಿತೀವಿ. ಒನ್ ಹೂ ಈಸ್ ಎಕ್ಸ್ಪರ್ಟ್, ಇದಕ್ಕೆ ಆಪೋಸಿಟ್ ಅಲ್ವಾ? 13ಗೆ ಆಪೋಸಿಟ್ ಏನಿದೆ? ಹೂ ಈಸ್ ಎಕ್ಸ್ಪರ್ಟ್ ಅನ್ನುವಂಥದ್ದು. ಇದಕ್ಕೆ ವೆಟರನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಈಸ್ ಅ ವೆಟರನ್ ಅಂದರೆ ಎಕ್ಸ್ಪರ್ಟ್ ಕ್ರಿಕೆಟ್ ಆಡೋದ್ರಲ್ಲಿ. ಅಥವಾ ಸಚಿನ್ ತೆಂಡೂಲ್ಕರ್ ಈಸ್ ಅ ವೆಟರನ್. ಇವಾಗ ರಾಹುಲ್ ಸೂರ್ಯವಂಶಿ ಆಗಿರ್ಬೋದು, ಇವಾಗ ಯಂಗ್ ಕ್ರಿಕೆಟರ್ ಇರ್ತಾರಲ್ವ, ಅವರೆಲ್ಲ ನೋವೈಸ್ ಇರ್ತಾರೆ, ಇವಾಗ ಕಲಿತಾ ಇರುವಂಥವ್ರು. ಓಕೆ, ಎಸ್. ಒನ್ ಹೂ ಈಸ್ ಈಸಿಲಿ ಡಿಸೀವ್ಡ್, ಇವ್ರನ್ನ ಈಸಿಯಾಗಿ ಮೋಸ ಮಾಡಿಬಿಡ್ಬೋದು.
ತುಂಬ ಇನ್ನೋಸೆಂಟ್ ಇರ್ತಾರೆ. ಇದಕ್ಕೆ ನಾವು ನೇವ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೇವ್. ಇದೇ ರೀತಿ ಒನ್ ಹೂ ಪ್ರಿಟೆಂಡ್ಸ್ ಟು ಬಿ ವಾಟ್ ಈಸ್ ನಾಟ್. ಸೊ ಅವರು ಆ ವ್ಯಕ್ತಿ ಅಲ್ಲ, ಆ ರೀತಿಯಾದಂತಹ ವ್ಯಕ್ತಿ ಅಲ್ಲ, ಆದರೂ ನಾಟಕ ಮಾಡ್ತಾ ಇರ್ತಾರೆ ನಾನು ಇದೇ ಥರ ಅಂತ. ಒನ್ ಹೂ ಪ್ರಿಟೆಂಡ್ಸ್ ಟು ಬಿ ವಾಟ್ ಈಸ್ ನಾಟ್, ಹಿಪೋಕ್ರೈಟ್ ಅಂತ ಅಂತೀವಿ. ಓಕೆ, ಅವರು ಆ್ಯಕ್ಚುಯಲ್ ಆಗಿ ಆ ವ್ಯಕ್ತಿತ್ವ ಅವ್ರು ಹೊಂದಿರಲ್ಲ, ಆದರೂ ನಾಟಕ ಮಾಡ್ತಾ ಇರ್ತಾರೆ ಈ ರೀತಿ ವ್ಯಕ್ತಿತ್ವ ನಂದು ಅಂತ. ಅದಕ್ಕೆ ನಾವು ಹಿಪೋಕ್ರೈಟ್ ಅಂತ ಅಂತೀವಿ. ಹಿಪೋಕ್ರೆಟ್. ಓಕೆ, ಹಿಪೋಕ್ರೈಟ್. ಇದೇ ರೀತಿ ಒನ್ ಹೂ ವಾಕ್ಸ್ ಇನ್ ಸ್ಲೀಪ್ ಅಂದರೆ ನಿದ್ದೆಯಲ್ಲಿ ನಡೆಯೋರನ್ನ ನಾವು ಏನಂತ ಕರಿತೀವಿ? ಸೋಮ್ನ್ಯಾಂಬುಲಿಸ್ಟ್. ಸೋಮ್ನ್ಯಾಂಬುಲಿಸ್ಟ್. ಓಕೆ, ಸೋಮ್ನ್ಯಾಂಬುಲಿಸ್ಟ್ ಅಂದರೆ ಏನು? ನಿದ್ದೆಯಲ್ಲಿ ನಡೆಯೋರು. ಒನ್ ಹೂ ವಾಕ್ಸ್ ಇನ್ ಸ್ಲೀಪ್. ಅದೇ ರೀತಿ ಒನ್ ಹೂ ಟಾಕ್ಸ್. ಒನ್ ಹೂ ಟಾಕ್ಸ್ ಟು ಹಿಮ್ಸೆಲ್ಫ್, ಸೋಲಿಲಾಕಿಸ್ಟ್. ಓಕೆ, ಈ LOQ ಅಂತ ಇದೆಯಲ್ವಾ, LOQ ಅಂತ ಬಂದರೆ ಸಮಥಿಂಗ್ ರಿಲೇಟೆಡ್ ಟು ಟಾಕಿಂಗ್ ಅಂತ ಅರ್ಥ. LOQ ಅಂತ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಟಾಕಿಂಗ್ ಅಂತ. ಸೋಲ್ ಅಂತ ಅಂದರೆ, ಸೋಲ್ ಅಂದರೆ ಏನು? ತನ್ನಷ್ಟಕ್ಕೆ ತಾನೇ ಅನ್ನುವಂತಹ ಅರ್ಥ ಕೊಡುತ್ತೆ. ಸೋಲಿ ಅಂದರೆ ಇಂಡಿವಿಜುವಲ್. ಓಕೆ, ಸೋಲಿ ಅಂದರೆ ಇಂಡಿವಿಜುವಲ್. ಸೊ ಒಬ್ರನ್ನ ಅವರೇ ಮಾತಾಡ್ಕೊಳ್ಳೋವಂಥದ್ದು, ಅವರ ಬಳಿ ಅವರೇ ಮಾತಾಡ್ಕೊಳ್ಳೋದಕ್ಕೆ ಸಾಲಿಲೋಕಿಸ್ಟ್ ಅಂತ ಕರಿತೀವಿ. ಸೋಲಿಲೋಕಿಸ್ಟ್. ಇದೇ ರೀತಿ ಒನ್ ಹೂ ಡಸ್ ರಾಂಗ್ ಡೆಲಿಬರೇಟ್ಲಿ, ಬೇಕು ಅಂತ ತಪ್ಪು ಮಾಡೋದಕ್ಕೆ ವಿಲನ್ ಅಂತ ಕರಿತೀವಿ. ಓಕೆ, ಫಿಲಮಲ್ಲಿ ಮಾಡೋ ವಿಲನ್ ಅಲ್ಲ, ಇದರಿಂದ ಆ ವಿಲನ್ನ ತಗೊಂಡಿದ್ದಾರೆ. ಬೇಕು ಅಂತ ತಪ್ಪು ಮಾಡೋದಕ್ಕೆ ನಾವೇನಂತೀವಿ? ವಿಲನ್ ಅಂತ ಕರಿತೀವಿ. ಇದೇ ರೀತಿ ಒನ್ ಹೂ ಥಿಂಕ್ಸ್ ಓನ್ಲಿ ಆಫ್ ಒನ್ ಸೆಲ್ಫ್, ಅವನ ಬಗ್ಗೆ ಮಾತ್ರ ಅವನು ಯೋಚನೆ ಮಾಡ್ತಾ ಇರ್ತಾನೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ಇದಕ್ಕೆ ನಾವು ಈಗೋಯಿಸ್ಟ್ ಅಂತ ಕರಿತೀವಿ. ಏನಂತೀವಿ? ಈಗೋಯಿಸ್ಟ್. ಓಕೆ, ಈಗೋಯಿಸ್ಟ್. ಇದೇ ರೀತಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ನೆಕ್ಸ್ಟ್ ಬರುವಂಥದ್ದು ಹ್ಯಾಬಿಟ್ಸ್ ಮತ್ತು ಬಿಹೇವಿಯರ್. ಹ್ಯಾಬಿಟ್ಸ್ ಮತ್ತು ಬಿಹೇವಿಯರ್. ಹ್ಯಾಬಿಟ್ ಆಫ್ ಈಟಿಂಗ್ ಟೂ ಮಚ್ ಅಂದರೆ ತುಂಬ ತಿನ್ನುವಂಥದ್ದು, ಹೊಟ್ಟೆ ಬಾಕತನ ಅಂತೀವಲ್ವ, ತುಂಬ ತಿಂತಾ ಇರುವಂಥದ್ದು. ಅದಕ್ಕೆ ಗ್ಲುಟೋನಿ ಅಂತ ಕರಿತೀವಿ. ಏನಂತೀವಿ? ಗ್ಲುಟೋನಿ. ಆಮೇಲೆ ಹ್ಯಾಬಿಟ್ ಆಫ್ ಸ್ಟೀಲಿಂಗ್, ಕಳ್ತನ ಮಾಡುವಂಥದ್ದು. ಕಳ್ತನ ಮಾಡುವಂತಹ ಚಟ ಇರೋದಕ್ಕೆ ಕ್ಲೆಪ್ಟೊಮೇನಿಯಾ ಅಂತ ಕರಿತೀವಿ. ಸೊ ಹ್ಯಾಬಿಟ್ ಅಂದರೆ ಒಂದು ರೀತಿಯ ಚಟ ಅನ್ಬೋದು. ಬಿಹೇವಿಯರ್ ಅಂದರೆ ನಮ್ಮ ನಾರ್ಮಲ್ ಬಿಹೇವಿಯರ್ ಇರುತ್ತಲ್ವ. ಸೊ ಹ್ಯಾಬಿಟ್ ಆಫ್ ಸ್ಟೀಲಿಂಗ್, ಕದಿಯುವಂತಹ ಚಟ ಇರೋರಿಗೆ ಕ್ಲೆಪ್ಟೊಮೇನಿಯಾಕ್ಸ್ ಅಂತೀವಿ. ಸೊ ಕದಿಯುವಂತಹ ಚಟಕ್ಕೆ ಕ್ಲೆಪ್ಟೊಮೇನಿಯಾ ಅಂತ ಕರಿತೀವಿ. ಹ್ಯಾಬಿಟ್ ಆಫ್ ಲೈಯಿಂಗ್ ಅಂದರೆ ಸುಳ್ಳೇಳೋ ಚಟ ಇದ್ದರೆ ಮೆಂಡಾಸಿಟಿ ಅಂತ ಕರಿತೀವಿ. ಏನಂತೀವಿ? ಮೆಂಡಾಸಿಟಿ. ಹ್ಯಾಬಿಟ್ ಆಫ್ ಡ್ರಿಂಕಿಂಗ್ ಆಲ್ಕೋಹಾಲ್, ಸೊ ಕುಡಿಯೋದನ್ನ ಕುಡುಕರು ಅಂತವಲ್ವ, ಅದಕ್ಕೆ ಆಲ್ಕೋಹಾಲಿಸಮ್ ಅಂತ ಕರಿತೀವಿ. ಏನಂತೀವಿ? ಆಲ್ಕೋಹಾಲಿಸಮ್. ಇನ್ನೊಂದು ರೀತಿ ಚಟ ಇರುತ್ತೆ, ಸೊ ಏನು ಕಾಣಿಸಿದ್ರು ಬೆಂಕಿ ಹಚ್ಬಿಡೋದು. ಸೊ ಹ್ಯಾಬಿಟ್ ಆಫ್ ಸೆಟ್ಟಿಂಗ್ ಥಿಂಗ್ಸ್ ಆನ್ ಫೈರ್, ಬೆಂಕಿ ಹಚ್ಬಿಡೋದು, ಏನು ಕಾಣಿಸಿದ್ರು ಅದಕ್ಕೆ ಬೆಂಕಿ ಹಚ್ಬಿಡೋದು. ಇದಕ್ಕೆ ನಾವು ಪೈರೋಮೇನಿಯಾ ಅಂತ ಕರಿತೀವಿ. ಏನಂತೀವಿ? ಪೈರೋಮೇನಿಯಾ. ಹ್ಯಾಬಿಟ್ ಆಫ್ ಸೆಟ್ಟಿಂಗ್ ಥಿಂಗ್ಸ್ ಆನ್ ಫೈರ್. ಇದೇ ರೀತಿ ಹ್ಯಾಬಿಟ್ ಆಫ್ ಕಲೆಕ್ಟಿಂಗ್ ಬುಕ್ಸ್ನ ಕಲೆಕ್ಟ್ ಮಾಡುವಂತಹ ಚಟ ಇರೋರಿಗೆ ಬಿಬ್ಲಿಯೋಮೇನಿಯಾ ಅಂತ ಕರಿತೀವಿ. ಸೊ ಬುಕ್ಸ್ ತಗೋತಾ ಇರ್ತಾರೆ, ಕಲೆಕ್ಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ನಾವು ಬಿಬ್ಲಿಯೋಮೇನಿಯಾ ಅಂತ ಕರಿತೀವಿ. ಬಿಬ್ಲಿಯೋಮೇನಿಯಾ. ಹ್ಯಾಬಿಟ್ ಆಫ್ ಟಾಕಿಂಗ್ ಟೂ ಮಚ್, ಅವಾಗಲೇ ಏನು ಹೇಳಿದೆ? LOQ. ಈ LOQ ಏನಕ್ಕೆ ಸಂಬಂಧಪಟ್ಟಿರುತ್ತೆ? ಟಾಕಿಂಗ್ಗೆ, ಮಾತುಕತೆಗೆ ಸಂಬಂಧಪಟ್ಟಿರುವಂಥದ್ದು LOQ, ಲಾಕ್ ಅಂತ. ಸೊ ಲೊಕ್ಯಾಸಿಟಿ ಅಂತಂದರೆ ಹ್ಯಾಬಿಟ್ ಆಫ್ ಟಾಕಿಂಗ್ ಟೂ ಮಚ್, ತುಂಬ ಜಾಸ್ತಿ ಮಾತಾಡೋದನ್ನ ನಾವು ಲೊಕ್ಯಾಸಿಟಿ ಅಂತ ಕರಿತೀವಿ. ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಟೂ ಮಚ್, ಜಾಸ್ತಿ ನಿದ್ದೆ ಮಾಡುವಂತಹ ಚಟ ಇದ್ದರೆ ಅದನ್ನು ಹೈಪರ್ಸೋಮ್ನಿಯಾ ಅಂತ ಬರುತ್ತೆ. ಹೈಪರ್ಸೋಮ್ನಿಯಾ
ಇನ್ನೊಂದು ಪದ ಹೈಪೋಸೋಮ್ನಿಯಾ. ಹೈಪೋಸೋಮ್ನಿಯಾ, ಇನ್ನೊಂದು ಇನ್ಸೋಮ್ನಿಯಾ. ಹೈಪರ್ ಅಂದರೆ ಜಾಸ್ತಿ ನಿದ್ದೆ ಮಾಡೋದು, ಹೈಪೋ ಅಂದರೆ ಕಡಿಮೆ ನಿದ್ದೆ ಮಾಡುವಂಥದ್ದು, ಇನ್ಸೋಮ್ನಿಯಾ ಅಂತಂದರೆ ನಿದ್ದೆನೇ ಬರದೇ ಇರುವಂಥದ್ದು. ಓಕೆ, ಹೈಪರ್ಸೋಮ್ನಿಯಾ, ಹೈಪೋಸೋಮ್ನಿಯಾ, ಇನ್ಸೋಮ್ನಿಯಾ. ಹೈಪರ್ ಅಂದರೆ ಜಾಸ್ತಿ ನಿದ್ದೆ ಮಾಡೋದು, ಹೈಪೋಸೋಮ್ನಿಯಾ ಅಂದರೆ ಕಡಿಮೆ ನಿದ್ದೆ ಮಾಡುವಂಥದ್ದು, ಇನ್ಸೋಮ್ನಿಯಾ ಅಂದರೆ ನಿದ್ದೆನೇ ಮಾಡದೇ ಇರುವಂಥದ್ದು. ಓಕೆ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೀಪ್ಗೆ ರಿಲೇಟೆಡ್. ಅದಾದಮೇಲೆ ಹ್ಯಾಬಿಟ್ ಆಫ್ ರಿಮೈನಿಂಗ್ ಸೈಲೆಂಟ್ ಆಗಿರೋದಕ್ಕೆ ನಾವು ಟ್ಯಾಸಿಟರ್ನಿಟಿ ಅಂತ ಅಂತೀವಿ. ಆವಾಗಲೇ ವೊಕ್ಯಾಬುಲರಿಲಿ ಕೂಡ ನೋಡಿದ್ವಿ ಟ್ಯಾಸಿಟರ್ನ್ ಅಂದರೆ ಏನು, ಸೈಲೆಂಟ್ ಆಗಿರುವಂಥದ್ದು. ಓಕೆ, ಟ್ಯಾಸಿಟರ್ನ್ ಸೈಲೆನ್ಸ್ನ ಮೇಂಟೈನ್ ಮಾಡುವಂಥದ್ದು, ಕರೆಕ್ಟ್ ಅಲ್ವಾ? ಸೈಲೆಂಟ್ನ ಮೇಂಟೈನ್ ಮಾಡುವಂಥದ್ದನ್ನ ಟ್ಯಾಸಿಟರ್ನಿಟಿ ಅಂತ ಕರಿತೀವಿ. ನೆಕ್ಸ್ಟು ಹ್ಯಾಬಿಟ್ ಆಫ್ ವೇಸ್ಟಿಂಗ್ ಮನಿ. ಸೊ ತುಂಬ ಖರ್ಚು ಮಾಡ್ತಾರೆ, ಅವ್ರನ್ನ ನಾವೇನಂತೀವಿ, ಎಕ್ಸ್ಟ್ರಾವ್ಯಾಗೆನ್ಸ್ ಅಂತ ಕರಿತೀವಿ. ಎಕ್ಸ್ಟ್ರಾವ್ಯಾಗೆನ್ಸ್. ಇದಕ್ಕೆ ಆಪೋಸಿಟ್ ವರ್ಡ್ ಕಂಜೂಸು ಅಂತೀವಲ್ವಾ, ಇಂಗ್ಲೀಷಲ್ಲಿ ಏನಂತೀವಿ, ಸ್ಟಿಂಜಿ. ದುಡ್ಡನ್ನ ಖರ್ಚೇ ಮಾಡಲ್ಲ, ಅದಕ್ಕೆ ನಾವು ಸ್ಟಿಂಜಿ ಅಂತ ಕರಿತೀವಿ. ಆಯಿತಾ? ಕಂಜೂಸುತನ. ಇದು ಹ್ಯಾಬಿಟ್ ಆಫ್ ವೇಸ್ಟಿಂಗ್ ಮನಿ. ತುಂಬ ದುಡ್ಡು ಖರ್ಚು ಮಾಡೋದಕ್ಕೆ ಎಕ್ಸ್ಟ್ರಾವ್ಯಾಗೆನ್ಸ್ ಅಂತೀವಿ. ದುಡ್ಡೇ ಖರ್ಚು ಮಾಡಲ್ಲ, ಕಂಜೂಸುತನ ಮಾಡ್ತಾನೆ ಅನ್ನೋದಕ್ಕೆ ಸ್ಟಿಂಜಿ ಅಂತ ಕರಿತೀವಿ. ಎಲ್ಲಿದೆ ಸ್ಟಿಂಜಿ? ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಇದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೋಬೇಕು ನೀವು. ಸ್ಟಿಂಜಿ ಅಂದರೆ ಕಂಜೂಸುತನ. ಓಕೆ, ಎಸ್. ನೆಕ್ಸ್ಟ್ ಬರುವಂಥದ್ದು ಹ್ಯಾಬಿಟ್ಸ್, ಫೀಲಿಂಗ್ಸ್ ಅಥವಾ ಎಮೋಷನ್ಸ್. ಹ್ಯಾಬಿಟ್ ಆಫ್ ಈಟಿಂಗ್ ಟು ಮಚ್, ಗ್ಲುಟೋನಿ. ಓಕೆ, ಇದಾಗಿದೆ ಅಲ್ಲ, ಇದು ರಿಪೀಟ್ ಆಗಿದೆ, ಸೊ ಡೋಂಟ್ ಮೈಂಡ್ ದಿಸ್. ನೆಕ್ಸ್ಟ್ ಏನು ಬರುತ್ತೆ ಹ್ಯಾಬಿಟ್ಸ್ ಅಲ್ಲ, ಸ್ಪೀಚ್ ಅಥವಾ ಕಮ್ಯುನಿಕೇಷನ್. ಆ ಸ್ಪೀಚ್ ವಿತೌಟ್ ಪ್ರಿಪ್ರೇಷನ್ ಅಂದರೆ ಪ್ರಿಪೇರ್ ಆಗದಿರಾನೇ ಒಂದು ಸ್ಪೀಚ್ನ ಕೊಡುವುದಕ್ಕೆ ಇಂಪ್ರಾಂಪ್ಟು ಸ್ಪೀಚ್ ಅಂತ ಕರೀತಾರೆ. ಏನು ಪ್ರಿಪೇರ್ ಆಗಿರಲ್ಲ, ಜಸ್ಟ್ ಬರ್ತೀನಿ ಮಾತಾಡ್ತೀನಿ, ಇದಕ್ಕೆ ಇಂಪ್ರಾಂಪ್ಟು ಅಂತ ಕರಿತೀವಿ. ಏನಂತೀವಿ? ಇಂಪ್ರಾಂಪ್ಟು ಸ್ಪೀಚ್ ಡೆಲಿವರ್ಡ್ ಟು ಒನ್ ಸೆಲ್ಫ್. ನಾನು ಇವಾಗ ಏನು ಮಾಡ್ತೀನಿ, ನನ್ನ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ನಾನೇ ಸ್ಪೀಚ್ ಹೇಳ್ಕೊತೀನಿ. ಇದನ್ನು ನಾನು ಸೋಲಿಲೋಕಿ ಅಂತ ಕರಿತೀನಿ. ಆವಾಗಲೇನು ಇತ್ತಲ್ವ, ಸೋಲಿಲಾಕಿಸ್ಟ್ ಅಂದರೆ ಒಬ್ಬನ ಜೊತೆನೇ ಒಬ್ಬನೇ ಮಾತಾಡುವಂಥದ್ದು. ಅಂದರೆ ನನ್ನ ಜೊತೆ ನಾನೇ ಮಾತಾಡಿದ್ರೆ ಸಾಲಿಲೋಕ್ವಿಸ್ಟ್ ಅಂತ ಅಂತೀವಿ. ಸಮಥಿಂಗ್ ರಿಲೇಟೆಡ್ ಟು ಸಾಲಿಲೋಕಿಸ್ಟ್. ಓಕೆ, ಒನ್ ಸೈಡೆಡ್ ಕಾನ್ವರ್ಸೇಷನ್. ಈ ಕಡೆಯಿಂದ ಮಾತ್ರ ಮಾತಾಡ್ತಾ ಇರ್ತೀನಿ, ಆ ಕಡೆಯಿಂದ ಏನೂ ಮಾತಾಡಲ್ಲ. ಇದನ್ನು ನಾವು ಮೋನೋಲಾಗ್ ಅಂತ ಕರಿತೀವಿ. ಏನಂತೀವಿ? ಮೋನೋಲೋಗ್ ಅಂತ ನಾವು ಕರಿತೀವಿ. ಒನ್ ಸೈಡೆಡ್ ಕಾನ್ವರ್ಸೇಷನ್ಗೆ ಮೋನೋಲಾಗ್ ಅಂತ ಕರಿತೀವಿ. ಅದೇ ಕಾನ್ವರ್ಸೇಷನ್ ಬಿಟ್ವೀನ್ ಟೂ ಪರ್ಸನ್ಸ್, ಎರಡು ಕಡೆಯಿಂದ ಮಾತುಕತೆ ಆಗ್ತಾ ಇದ್ರೆ ಅದನ್ನು ನಾವು ಡೈಲಾಗ್ ಅಂತ ಕರಿತೀವಿ. ಮೋನೋಲಾಗ್ ಅಂದರೆ ಒಂದು ಕಡೆಯಿಂದ ಮಾತ್ರ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಕ್ಲಾಸ್ ಇಸ್ ಅ ಮೋನೋಲಾಗ್. ಅಂದರೆ ನಾನು ಮಾತ್ರ ಮಾತಾಡ್ತಾ ಇದ್ದೀನಿ, ಆ ಕಡೆಯಿಂದ ನೀವು ಮಾತಾಡೋಕ್ಕಾಗಲ್ಲ. ಸೊ ಇದು ಮೋನೋಲಾಗ್. ಡೈಲಾಗ್ ಅಂದರೆ ಎರಡು ಕಡೆಯಿಂದನೂ ಮಾತಾಡ್ತಾ ಇರ್ತಾರೆ, ಇದನ್ನು ನಾವು ಡೈಲಾಗ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಒಂದು ಫಾರ್ಮಲ್ ಸ್ಪೀಚ್ಗೆ ನಾವು ಒರೇಷನ್ ಅಂತ ಕರಿತೀವಿ. ಒರೇಷನ್. ಅದೇ ರೀತಿ ಯೂಸ್ ಆಫ್ ಟೂ ಮೆನಿ ವರ್ಡ್ಸ್, ವರ್ಬೋಸಿಟಿ. ವೊಕ್ಯಾಬುಲರಿಲಿ ಕೂಡ ನಾವು ಓದಿದ್ವಿ ವರ್ಬೋಸ್ ಅಂತ, ಕರೆಕ್ಟ್ ಅಲ್ವಾ? ವರ್ಬೋಸ್ಗೆ ಆ್ಯಂಟೋನಿಮ್ ಏನು ಅಂತ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಸೊ ಈ ಕ್ಲಾಸ್ನ ಬಿಗಿನಿಂಗಲ್ಲಿ ಹೇಳಿದ್ದೀನಿ, ವರ್ಬೋಸಿಟಿಗೆ ಆ್ಯಂಟೋನಿಮ್ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಯೂಸ್ ಆಫ್ ಫ್ಯೂ ವರ್ಡ್ಸ್, ಬ್ರೆವಿಟಿ ಕೂಡ ಇದಕ್ಕೆ ಆ್ಯಂಟೋನಿಮ್ ಆಗುತ್ತೆ, ಇಲ್ಲೇ ಇದೆ. ಬಟ್ ಬ್ರೆವಿಟಿ ಬಿಟ್ಟು ಇನ್ನೊಂದು ಕೂಡ ಇದೆ, ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಸ್ಟಡಿ ಆಫ್ ಸ್ಪೀಚ್ ಸೌಂಡ್, ಫೋನೆಟಿಕ್ಸ್. ಅಂದರೆ ಈ ಸೌಂಡನ್ನ ಕಲಿಯುವಂಥವ್ರು, ಆ ಸೌಂಡನ್ನ ಓದುವಂಥವ್ರು, ಅದರ ಬಗ್ಗೆ ಅಧ್ಯಯನ ನಡೆಸುವಂಥವ್ರಿಗೆ ನಾವೇನಂತ ಕರಿತೀವಿ? ಫೋನೆಟಿಕ್ಸ್ ಅಂತ ಕರಿತೀವಿ. ಫೋನೆಟಿಕ್ಸ್, ಅದರ ಅಧ್ಯಯನ, ಸೌಂಡ್ಗಳ ಅಧ್ಯಯನ, ಶಬ್ದಗಳ ಅಧ್ಯಯನಕ್ಕೆ ನಾವು ಫೋನೆಟಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೋನೆಟಿಕ್ಸ್. ಓಕೆ, ದಿಸ್ ಈಸ್ ಯುವರ್ ಫೋನೆಟಿಕ್ಸ್.
ಸೊ ಇದೆಲ್ಲ ನಿಮ್ಮ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರುತ್ತೆ. ರೈಟಿಂಗ್ ಡಿಫಿಕಲ್ಟ್ ಟು ರೀಡ್ ಅಂದರೆ ಯಾವ ರೀತಿ ಬರ್ದು ಸುಮ್ಮನೆ ಗೀಚ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಅರ್ಥನೇ ಆಗಲ್ಲ ಓದೋದಕ್ಕೆ, ಅದನ್ನು ನಾವು ಇಲ್ಲೆಜಿಬಲ್ ಅಂತ ಅಂತೀವಿ. ಓದೋಕ್ಕೆ ಅರ್ಥ ಆಗತ್ತೆ, ಸೊ ಓದ್ಬೋದು, ಇದನ್ನು ನಾವು ಲೆಜಿಬಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೆಜಿಬಲ್ ಅಂತ ಕರಿತೀವಿ. ಇಲ್ಲೆಜಿಬಲ್ ಅಂದರೆ ಓದೋಕ್ಕೆ ಅರ್ಥ ಆಗದೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನಾನೇನೋ ಬರಿಬೇಕಾದ್ರೆ ಹಿಂಗೆ ಬರೆದ್ರೆ ಇಲ್ಲಿ ಏನು ಬರ್ದಿದ್ದೀನಿ ಅಂತ ಗೊತ್ತಾ ನಿಮಗೆ? ಓದೋಕ್ಕಾಗತ್ತಾ? ಓದೋಕ್ಕಾಗಲ್ಲ. ದಟ್ ಈಸ್ ವೈ ದಿಸ್ ಈಸ್ ಇಲ್ಲೆಜಿಬಲ್. ಇಲ್ಲೆಜಿಬಲ್. ಆದರೆ ಇದನ್ನು ಓದ್ಬೋದಲ್ವಾ? ಸೊ ಇದನ್ನು ಓದೋಕ್ಕಾದರೆ ಅದನ್ನು ನಾನು ಏನಂತ ಕರಿತೀನಿ? ಲೆಜಿಬಲ್ ಅಂತ ಕರಿತೀನಿ. ಸೊ ಓದೋಕ್ಕಾಗೋದನ್ನ ಲೆಜಿಬಲ್, ಓದೋಕ್ಕೆ ಅರ್ಥ ಆಗದೆ ಇರುವಂಥದ್ದನ್ನ ಇಲ್ಲೆಜಿಬಲ್ ಅಂತ ನಾನು ಕರಿತೀನಿ. ಸೊ ಇದೇ ರೀತಿ ಪ್ಲೇಸಸ್ ಮತ್ತು ಬಿಲ್ಡಿಂಗ್ಸ್ನ ನೋಡೋಣ. ಪ್ಲೇಸಸ್ ಮತ್ತು ಬಿಲ್ಡಿಂಗ್ಸ್, ಇಲ್ಲಿ ಪ್ಲೇಸಸ್ ಮತ್ತು ಬಿಲ್ಡಿಂಗ್ಸಲ್ಲಿ ಪ್ಲೇಸ್ ಫಾರ್ ಸಿಕ್ ಪೀಪಲ್, ಇದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ. ಸಿಕ್ ಪೀಪಲ್ ಇರುವಂತಹ ಪ್ಲೇಸ್ ಯಾವುದು? ಹಾಸ್ಪಿಟಲ್. ಕಳ್ಳರು ಅಥವಾ ಪ್ರಿಸನರ್ಸ್, ಕೈದಿಗಳು ಇರುವಂತಹ ಸ್ಥಳ ಏನಂತೀವಿ? ಜೈಲ್ ಅಂತ ಕರಿತೀವಿ. ಬುಕ್ಕುಗಳು ಇರುವಂತಹ ಸ್ಥಳ, ಪ್ಲೇಸ್ ವೇರ್ ಬುಕ್ಸ್ ಆರ್ ಕೆಪ್ಟ್, ಇದಕ್ಕೆ ನಾವು ಲೈಬ್ರರಿ ಅಂತ ಕರಿತೀವಿ. ಪ್ಲೇಸ್ ವೇರ್ ಏರ್ಕ್ರಾಫ್ಟ್ ಲ್ಯಾಂಡ್, ಏರೋಪ್ಲೇನ್ ಇರುವಂತಹ ಜಾಗ, ಏರೋಡ್ರೋಮ್ ಅಥವಾ ಏರ್ಪೋರ್ಟ್ಸ್. ಪ್ಲೇಸಸ್ ಫಾರ್ ಅನಿಮಲ್ಸ್, ಅನಿಮಲ್ಸ್ ಇರುವಂತಹ ಜಾಗ, ಫಾರೆಸ್ಟ್ ಅಥವಾ ಝೂ. ಫಾರೆಸ್ಟಲ್ಲೂ ಅನಿಮಲ್ಸ್ ಇರುತ್ತೆ, ಝೂ ಅಲ್ಲೂ ಅನಿಮಲ್ಸ್ ಇರುತ್ತೆ. ಸೊ ಅದಕ್ಕೊಂದು ಜಾಗ ಇರುತ್ತಲ್ವ, ಆ ಜಾಗಕ್ಕೆ ನಾವೇನಂತ ಕರಿತೀವಿ? ಫಾರೆಸ್ಟ್ ಅಂತ ಕರಿತೀವಿ ಅಥವಾ ಝೂ ಅಂತ ಕರಿತೀವಿ. ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಕೆಪ್ಟ್ ಅಂದರೆ ಸತ್ತಿರುವಂತಹ ವ್ಯಕ್ತಿಗಳನ್ನ ಇಡುವಂತಹ ಜಾಗ, ಮಾರ್ಚುವರಿ ಅಂತ ಕರಿತೀವಿ. ಓಕೆ, ಮಾರ್ಚುವರಿ. ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಕೆಪ್ಟ್ಗೆ ಮಾರ್ಚುವರಿ ಅಂತ ನಾವು ಕರಿತೀವಿ. ಎಲ್ಲಿ ನಾವು ವರ್ಷಿಪ್ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಅದನ್ನು ನಾವು ಟೆಂಪಲ್ ಅಂತ ಕರಿತೀವಿ ಅಥವಾ ಶ್ರೈನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಟೆಂಪಲ್. ದೇವಸ್ಥಾನ. ದೇವಸ್ಥಾನದಲ್ಲಿ ಏನು ಮಾಡ್ತೀವಪ್ಪ? ಪ್ರೇ ಮಾಡ್ತೀವಲ್ವಾ, ಬೇಡ್ಕೋತೀವಿ. ಸೊ ದಟ್ ಈಸ್ ಮೈ ರಿಲಿಜಿಯಸ್ ವರ್ಷಿಪ್, ಪ್ಲೇಸ್ ಫಾರ್ ರಿಲಿಜಿಯಸ್ ವರ್ಷಿಪ್. ಇದೇ ರೀತಿ ಪ್ಲೇಸ್ ವೇರ್ ವೆಪನ್ಸ್ ಆರ್ ಸ್ಟೋರ್ಡ್, ಎಲ್ಲಿ ಶಸ್ತ್ರಾಗಾರಕ್ಕೆ, ಕನ್ನಡದಲ್ಲಿ ಶಸ್ತ್ರಾಗಾರ ಅಂತೀವಿ, ಇಂಗ್ಲೀಷ್ನಲ್ಲಿ ಏನಂತೀವಿ? ಆರ್ಸೆನಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಪ್ಲೇಸ್ ವೇರ್ ಆಲ್ ದಿ ವೆಪನ್ಸ್ ಆರ್ ಕೆಪ್ಟ್. ಓಕೆ, ಇದೇ ರೀತಿ ಪ್ಲೇಸ್ ಫಾರ್ ಸ್ಟಡಿ, ಓದೋದಕ್ಕೆ ಒಂದು ಜಾಗ, ಲೈಬ್ರರಿ ಅಂತವೆ. ಲೈಬ್ರರಿನೂ ಕೂಡ ಆಗುತ್ತೆ ಅಥವಾ ಸ್ಟಡಿನೂ ಆಗುತ್ತೆ. ಸ್ಟಡಿ. ಪ್ಲೇಸ್ ವೇರ್ ರೆಕಾರ್ಡ್ಸ್ ಆರ್ ಕೆಪ್ಟ್, ಆರ್ಕೈವ್ ಅಂತ ಕರಿತೀವಿ. ಏನಂತೀವಿ? ಆರ್ಕೈವ್. ಸೊ ನಿಮ್ಮ ಮೊಬೈಲ್ ವಾಟ್ಸಪ್ಪಲ್ಲೆಲ್ಲ ಇರುತ್ತಲ್ವ, ಆರ್ಚೈವ್ ಅಂತ ಅಂತೀವಿ. ಇಟ್ ಈಸ್ ನಾಟ್ ಆರ್ಚೈವ್, ಆರ್ಕೈವ್. ಸೊ ವಾಟ್ಸಪ್ಪಲ್ಲಿ ಆರ್ಕೈವ್ಡ್ ಮೆಸೇಜಸ್ ಅಂತ ಇರುತ್ತಲ್ವ, ಸೊ ಸ್ಟೋರ್ ಮಾಡೋದಕ್ಕೆ ರೆಕಾರ್ಡ್ಸ್ನ, ಆರ್ಕೈವ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಟೈಮ್ನಲ್ಲಿ ನೋಡೋದಾದರೆ ಹ್ಯಾಪನಿಂಗ್ ಒನ್ಸ್ ಇನ್ ಅ ಇಯರ್, ವರ್ಷಕ್ಕೆ ಒಂದೇ ಸರಿ ಅಂದರೆ ಅದನ್ನು ಆ್ಯನ್ಯುವಲ್ ಅಂತ ಕರಿತೀವಿ. ವರ್ಷಕ್ಕೆ ಒಂದೇ ಸರಿ ಆದರೆ ಅದನ್ನು ಆ್ಯನ್ಯುವಲ್ ಅಂತ ಕರಿತೀನಿ. ವರ್ಷಕ್ಕೆ 2 ಸರಿ ಆಗ್ತಾಯಿದ್ರೆ ಅದನ್ನು ಬೈ ಆ್ಯನ್ಯುವಲ್ ಅಂತ ಕರಿತೀನಿ. ಇಲ್ಲಿ ನೋಡಿ, ಇನ್ನೊಂದು ಕನ್ಫ್ಯೂಸಿಂಗ್ ವರ್ಡ್ ಇದೆ, ಬೈಎನಿಯಲ್ ಅಂತ. ಬೈ ಎನಿಯಲ್, ಬೈ ಎನಿಯಲ್. ಸೊ ಬೈ ಎನಿಯಲ್ ಅಂದರೆ 2 years ಒನ್ಸ್. ಎಷ್ಟು ವರ್ಷಕ್ಕೆ ಒಂದ್ಸತ? 2 years ಒನ್ಸ್. 2 ವರ್ಷಕ್ಕೆ ಒಂದು ಬಾರಿ ಆಗುವಂಥದ್ದನ್ನ ಬೈ ಎನಿಯಲ್ ಅಂತ ಕರಿತೀನಿ. ಅದೇ 6 ತಿಂಗಳು ಒಂದ್ಸರಿ, 6 months ಒನ್ಸ್, ಅಥವಾ ವರ್ಷಕ್ಕೆ 2 ಬಾರಿ ಆಗ್ತಾ ಇರುವಂಥದ್ದನ್ನ ಏನಂತ ಕರಿತೀನಿ? ಬೈ ಆ್ಯನ್ಯುವಲ್ ಅಂತ ಕರಿತೀನಿ. ವರ್ಷಕ್ಕೆ 2 ಸರಿ ಆಗ್ತಾ ಇರೋದನ್ನ ಬೈ ಆ್ಯನ್ಯುವಲ್, 2 ವರ್ಷಕ್ಕೆ ಒಂದು ಸರಿ ಆಗ್ತಾ ಇರೋದನ್ನ, 2 ವರ್ಷಕ್ಕೆ ಒಂದು ಬಾರಿ ಆಗುವಂಥದ್ದನ್ನ ಬೈ ಎನಿಯಲ್ ಅಂತ ಕರಿತೀನಿ. ಓಕೆ, ಅದಾದಮೇಲೆ ಪ್ರತಿದಿನ ನಡೀತಾ ಇರೋದನ್ನ, ಹ್ಯಾಪನಿಂಗ್ ಎವ್ರಿ ಡೇ, ಡೈಲಿ. ನಿಮ್ಮ ನ್ಯೂಸ್ ಪೇಪರ್ಸ್ ಇರ್ಬೋದು, ಡೈಲಿ ನ್ಯೂಸ್ ಪೇಪರ್ ಅಂತೀವಲ್ವ, ಯಾಕೆ? ಪ್ರತಿದಿನ ಬರುವಂಥದ್ದು, ಅದಕ್ಕೆ ಡೈಲಿ.
ವಾರಕ್ಕೆ ಒಂದು ಸತಿ ಬರೋದನ್ನ ವೀಕ್ಲಿ ಅಂತೀವಿ. 15 ಡೇಸ್ಗೆ ಒಂದು ಸರಿ ಬರೋದನ್ನ ಫೋರ್ಟ್ ನೈಟ್ಲಿ ಅಂತೀವಿ. ಏನಂತೀವಿ? ಫೋರ್ಟ್ ನೈಟ್ಲಿ. ಫೋರ್ಟ್ ನೈಟ್ ಅಂದರೆ 15 ಡೇಸ್ ಒನ್ಸ್. ಕೆಲವೊಂದು ಮ್ಯಾಗ್ಝೀನು 15 ದಿನಕ್ಕೆ ಒಮ್ಮೆ ಬರುತ್ತೆ. ಇದನ್ನು ನಾವು ಫೋರ್ಟ್ ನೈಟ್ಲಿ ಮ್ಯಾಗ್ಝೀನ್ ಅಂತ ಕರಿತೀವಿ. 2 ವಾರಕ್ಕೆ ಒಂದು ಸರಿ ಅಥವಾ 15 ದಿನಕ್ಕೆ ಒಂದು ಬಾರಿ ಇದನ್ನು ನಾವು ಫೋರ್ಟ್ ನೈಟ್ಲಿ ಅಂತ ಕರಿತೀವಿ. ಇದೇ ರೀತಿ ಹ್ಯಾಪನಿಂಗ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್, ಒಂದು ಸ್ಪೆಸಿಫಿಕ್ ಇಂಟರ್ವಲ್ಸಲ್ಲಿ ಇವತ್ತಾಗಿದೆ ಅಂದರೆ 2 ದಿನ ಬಿಟ್ಟಾಗುತ್ತೆ, ಇನ್ನು 2 ದಿನ ಬಿಟ್ಟಾಗುತ್ತೆ, ಇನ್ನು 2 ದಿನ ಬಿಟ್ಟಾಗುತ್ತೆ. ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಇವತ್ತಾಗಿದೆ 3 ತಿಂಗಳು ಬಿಟ್ಟಾಗುತ್ತೆ, ಇನ್ನು 3 ತಿಂಗಳು ಬಿಟ್ಟಾಗುತ್ತೆ, ಇನ್ನು 3 ತಿಂಗಳು ಬಿಟ್ಟಾಗುತ್ತೆ. ಇದನ್ನು ನಾವು ಪೀರಿಯಾಡಿಕ್ ಅಂತ ಕರಿತೀವಿ. ಸೊ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಆಗದೇ ಇರುವಂಥದ್ದನ್ನ ಸ್ಪೊರಾಡಿಕ್ ಈವೆಂಟ್ಸ್ ಅಂತ ಕರಿತೀವಿ. ಸೊ ಪೀರಿಯಾಡಿಕ್ ಅಂದರೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಆಗುವಂಥದ್ದು, ಸ್ಪೊರಾಡಿಕ್ ಅಂದರೆ ಅವಾಗ ಆಗುವಂಥದ್ದು. ಓಕೆ, ತುಂಬ ರೇರಾಗಿ ಅಥವಾ ಒಕೇಶ್ನಲ್ ಆಗಿ ಆಗುವಂಥದ್ದು ಸ್ಪೊರಾಡಿಕ್ ಅಂತ ಕರಿತೀವಿ. ಓಕೆ, ಎಸ್. ಹ್ಯಾಪನಿಂಗ್ ಅಟ್ ದಿ ಸೇಮ್ ಟೈಮ್, ಒಂದೇ ಬಾರಿಗೆ 2 ಕ್ರಿಯೆಗಳು ಆಗ್ತಾ ಇದ್ರೆ ಅದನ್ನು ನಾವು ಸೈಮಲ್ಟೇನಿಯಸ್ ಅಂತ ಕರಿತೀವಿ. ಏನಂತೀವಿ? ಸೈಮಲ್ಟೇನಿಯಸ್. ಒಂದೇ ಬಾರಿಗೆ 2 ಸರಿ ಆಗ್ತಾ ಇರೋದು, 2 ಕ್ರಿಯೆಗಳು ಒಂದೇ ಬಾರಿಗೆ ಆಗೋದನ್ನ ನಾವು ಸೈಮಲ್ಟೇನಿಯಸ್ ಇವೆಂಟ್ಸ್ ಅಂತ ಕರಿತೀವಿ. ಅದಾದ ನಂತರ ಶಾರ್ಟ್ ಲಿವ್ಡ್, ತುಂಬ ಕಡಿಮೆ ಜೀವ ಇರುವಂಥದ್ದು, ಎಫಿಮೆರಲ್. ಸೊ ದಿಸ್ ಹ್ಯಾಪಿನೆಸ್ ಈಸ್ ಶಾರ್ಟ್ ಲಿವ್ಡ್, ಅಂದರೆ ತುಂಬ ಚಿಕ್ಕ ಕಾಲ ಇತ್ತು ಈ ಒಂದು ಹ್ಯಾಪಿನೆಸ್, ಅದಕ್ಕೆ ಎಫಿಮೆರಲ್ ಅಂತ ಕರಿತೀವಿ. ಬಹಳಷ್ಟು ಕಾಲ, ಫಾರ್ ಎವರ್, ನಾನು ಬದುಕಿರೋವರೆಗೂ ಇದ್ದರೆ ಅದನ್ನು ನಾನು ಎಟರ್ನಲ್ ಅಂತ ಕರಿತೀನಿ. ಏನಂತ ಕರಿತೀನಿ? ಎಟರ್ನಲ್. ಆಫ್ ದಿ ಸೇಮ್ ಪೀರಿಯಡ್, ಆಫ್ ದ ಸೇಮ್ ಟೈಮ್ ಪೀರಿಯಡ್ ಅಂದರೆ ಕಂಟೆಂಪ್ರರಿ. ಸೊ ನಿಮ್ಮ ಹೋಮ್ವರ್ಕ್ ಏನು? ಅಕ್ಬರ್ನ ಕಾಂಟೆಂಪ್ರರಿ ಯಾರು? ಕರ್ನಾಟಕದ ದೊರೆ. ಅಕ್ಬರ್ ಆಳ್ವಿಕೆ ಮಾಡ್ತಿದ್ದಾಗ ಕರ್ನಾಟಕದಲ್ಲಿ ಯಾರ ಆಳ್ವಿಕೆ ನಡೀತಾ ಇತ್ತು? ಹೂ ವಾಸ್ ದಿ ಕಾಂಟೆಂಪರರಿ ಆಫ್ ಅಕ್ಬರ್? ನಿಮ್ಮ ಹೋಮ್ವರ್ಕ್ ಇರುತ್ತೆ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು, ಆಯಿತಾ? ಸೊ ನೋ ಲಾಂಗರ್ ಇನ್ ಯೂಸ್, ಇವಾಗ ಅದನ್ನು ಯೂಸ್ ಮಾಡ್ತಾ ಇಲ್ಲ, ಇದಕ್ಕೆ ಒಬ್ಸೊಲೀಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಒಬ್ಸೊಲೀಟ್ ಅಂತ ಕರಿತೀವಿ. ಸೊ ಇದೇ ರೀತಿ ಹಲವಾರು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಬುಕ್ಸ್ ಆಗಿರ್ಬೋದು. ತನ್ನ ಬಗ್ಗೆ ತಾನೇ ಬರೆದಿರುವಂತಹ ಬುಕ್ಗೆ ನಾವು ಆಟೋಬಯೋಗ್ರಫಿ ಅಂತ ಕರಿತೀವಿ, ಅಥವಾ ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ಬರೆದ್ರೆ ಅದನ್ನು ಬಯೋಗ್ರಫಿ ಅಂತ ಕರಿತೀವಿ. ಓಕೆ, ಗೊತ್ತಿಲ್ಲದೆ ಇರುವಂತಹ ಆಥರ್ ಬರೆದ್ರೆ ಅದನ್ನು ಅನಾನಿಮಸ್ ಅಂತ ಅಂತೀವಿ. ಪೋಯಮ್ಸ್ನ ಕಲೆಕ್ಷನ್ ಮಾಡ್ತಿದ್ರೆ, ಕಲೆಕ್ಷನ್ ಆಫ್ ಪೋಯಮ್ಸ್, ಒಂದು ಬುಕ್ಕಲ್ಲಿ ಬರೀ ಪೋಯಮ್ಸೇ ಇದ್ದಾವೆ ಅಂತಂದರೆ ಅದನ್ನು ಆ್ಯಂಥಾಲಜಿ ಅಂತ ಕರಿತೀವಿ. ಲಿಸ್ಟ್ ಆಫ್ ಬುಕ್ಸ್ಗೆ ನಾವು ಕ್ಯಾಟಲಾಗ್ ಅಂತ ಕರಿತೀವಿ. ಹ್ಯಾಂಡ್ ರಿಟನ್ ಬುಕ್ಗೆ ಮ್ಯಾನುಸ್ಕ್ರಿಪ್ಟ್ ಅಂತ ಕರಿತೀವಿ. ನ್ಯೂಸ್ ಪೇಪರ್ಗೆ ಜರ್ನಲ್ ಅಂತ ಕರಿತೀವಿ. ಅಫಿಷಿಯಲ್ ರೆಕಾರ್ಡ್ಗೆ ಡಾಕ್ಯುಮೆಂಟ್ ಅಂತ ಕರಿತೀವಿ. ಬುಕ್ ವಿತ್ ಮ್ಯಾಪ್ಸ್ನ ತುಂಬಿರುವಂತಹ ಪುಸ್ತಕಕ್ಕೆ ನಾವು ಅಟ್ಲಾಸ್ ಅಂತ ಕರಿತೀವಿ. ಓಕೆ, ಹಿಸ್ಟರಿನ ಸ್ಟಡಿ ಮಾಡೋದಕ್ಕೆ ಹಿಸ್ಟರಿಯೋಗ್ರಾಫಿ ಅಂತ ಅಂತೀವಿ, ಅಥವಾ ಹಿಸ್ಟರಿ ಅಂತ ಕರಿತೀವಿ. ಓಕೆ, ಎಸ್. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಗೌರ್ಮೆಂಟ್ ಬೈ ದ ಪೀಪಲ್ ಅಂದರೆ ಡೆಮೋಕ್ರಸಿ. ಗೌರ್ಮೆಂಟ್ ಬೈ ಒನ್ ಪರ್ಸನ್, ಒಬ್ಬ ವ್ಯಕ್ತಿಯಿಂದ ಆಳ್ವಿಕೆ ನಡೆದ್ರೆ ಅದನ್ನು ಆಟೋಕ್ರಸಿ ಅಂತೀವಿ. ಅಫಿಷಿಯಲ್ಸ್ ಏನಾದರೂ ಗೌರ್ಮೆಂಟ್ ನಡೆಸ್ತಾ ಇದ್ರೆ ಅದನ್ನು ಬ್ಯೂರೋಕ್ರಸಿ ಅಂತೀವಿ. ಅದಾದಮೇಲೆ ಗೌರ್ಮೆಂಟ್ ಬೈ ರಿಚ್, ಬರೀ ಶ್ರೀಮಂತರು ಆಳ್ವಿಕೆ ಮಾಡ್ತಾಯಿದ್ರೆ ಅದನ್ನು ಪ್ಲೂಟೋಕ್ರಸಿ ಅಂತ ಅಂತೀವಿ. ಮಿಲಿಟರಿ ರೂಲ್ ಮಾಡ್ತಿದ್ರೆ ಅದನ್ನು ಜನತಾ ಅಂತ ಕರಿತೀವಿ. ಹೆಡ್ ಆಫ್ ಅ ಸ್ಟೇಟ್ಗೆ ಪ್ರೆಸಿಡೆಂಟ್ ಅಂತ ಕರಿತೀವಿ. ರಿಟನ್ ಲಾ, ಒಂದು ಲಾ ಪಾಸ್ ಆದರೆ ಅದನ್ನು ನಾವು ಸ್ಟ್ಯಾಟ್ಯೂಟ್ ಅಂತ ಕರಿತೀವಿ. ಬ್ರೇಕಿಂಗ್ ಆಫ್ ಲಾ ನಾವು ವೈಲೇಷನ್ ಅಂತ ಕರಿತೀವಿ. ಅಫಿಷಿಯಲ್ ಆರ್ಡರ್ಗೆ ನಾವು ಆರ್ಡಿನೆನ್ಸ್ ಅಂತ ಕರಿತೀವಿ. ಪನಿಷ್ಮೆಂಟ್ ಫಾರ್ ಕ್ರೈಮ್ಗೆ ಪೆನಾಲ್ಟಿ ಅಂತ ಕರಿತೀವಿ. ಓಕೆ, ಸೊ ಅದೇ ರೀತಿ ಡಾಕ್ಟರ್ಸ್ಗಳನ್ನ ನೋಡೋದಾದರೆ ಡಾಕ್ಟರ್ಸ್ ಫಾರ್ ಚಿಲ್ಡ್ರನ್ ಪೀಡಿಯಾಟ್ರಿಷಿಯನ್, ಡಾಕ್ಟರ್ ಫಾರ್ ಟೀತ್ ಹಲ್ಲುಗಳ ವೈದ್ಯ ಡೆಂಟಿಸ್ಟ್, ಡಾಕ್ಟರ್ ಫಾರ್ ಐಸ್ ಆಪ್ಥಾಲ್ಮಾಲಜಿಸ್ಟ್, ಸ್ಟಡಿ ಆಫ್ ಪ್ಲಾಂಟ್ಸ್ ಬಾಟನಿ, ಸ್ಟಡಿ ಆಫ್ ಅನಿಮಲ್ಸ್ ಝೂಯಾಲಜಿ.
ಸ್ಟಡಿ ಆಫ್ ಸ್ಟಾರ್ಸ್, ಆಸ್ಟ್ರಾನಮಿ, ಸ್ಟಡಿ ಆಫ್ ಅರ್ತ್, ಜಿಯಾಲಜಿ, ಸ್ಟಡಿ ಆಫ್ ರಾಕ್ಸ್ನ ಕೂಡ ಜಿಯಾಲಜಿ ಅಂತಲೇ ಕರಿತೀವಿ, ಸ್ಟಡಿ ಆಫ್ ಮೈಂಡ್, ಸೈಕಾಲಜಿ, ಓಕೆ, ಫಿಯರ್ ಆಫ್ ಡಿಸೀಸ್, ನೋಸೋಫೋಬಿಯಾ, ಕಿಲ್ಲಿಂಗ್ ಆಫ್ ಸೆಲ್ಸ್, ನೆಕ್ರೋಸಿಸ್, ಓಕೆ, ಇದೆಲ್ಲ ನಿಮ್ಮ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ಬಂದಿರುವಂತಹ PYQs ಆಗಿರುತ್ತೆ. ಸೊ ಇದೇ ರೀತಿ ಇನ್ನು 100 ಟರ್ಮ್ಸ್ ಇದೆ. ಇನ್ನು 100 ಟರ್ಮ್ಸ್ ನಿಮ್ಮ PDF-ನಲ್ಲಿ ಅವೈಲಬಲ್ ಇರುತ್ತೆ. ಡಿಸ್ಕ್ರಿಪ್ಷನ್ನ ಮೂಲಕ ನೀವು ಈ ಒಂದು PDF-ನ ಡೌನ್ಲೋಡ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದ್ಸರಿ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಬಾರಿ ಹೇಳಿದ್ರೆ ಇದು ತುಂಬ ಬೇಗ ಅರ್ಥ ಆಗಲ್ಲ. ಬಟ್ ಪದೇ ಪದೇ ಪ್ರಾಕ್ಟೀಸ್ ಮಾಡಿದಾಗ ಇದೆಲ್ಲ ತುಂಬ ಸ್ಕೋರಿಂಗ್ ಇದಾಗತ್ತೆ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ ಮುಕ್ತಾಯ ಮಾಡೋಣ. ಸೊ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಿರುವಂತಹ ಈ ಒಂದು ತರಗತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ತರಗತಿಗಳನ್ನ ನಡೆಸೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.